உருவாக்குமே, என்னை உருவாக்குமே, உருவாக்குமே, உருவாக்குமே. உம் கையில் களிமண்ணா உடைத்து உருவாக்குமே. குயவனே உம் கையில் களிமண்ணா உடைத்து உருவாக்குமே. தமல்ல உம் சித்தம் தாத உம் கரையிலே சித்தம் நாதா தருகிறே உம் கையிலே. நை தருகிறேன் தருகிறேன் உம் கரத்தில் என்னை படைக்கிறேன் படைக்கிறேன் உம் பாதத்தில் என்னை தருகிறேன் தருகிறேன் உம் கரத்தில் என்னை படைக்கிறேன் படைக்கிறேன் உம் பாதத்தில். உருவாக்குமே, என்னை உருவாக்குமே, உருவாக்குமே, என்னை உருவாக்குமே. ஹல்லேலூயா, ஆமென், ஹல்லேலூயா. ஹல்லேலூயா. ಜ್ಞಾನೋಕ್ತಿ 25ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿ 25ನೇ ಅಧ್ಯಾಯ 4ನೇ ವಚನ. ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದು ಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ಜ್ಞಾನೋಕ್ತಿ 25:4. ಬೆಳ್ಳಿ ಪಾತ್ರೆ ಮಾಡುವಾಗ ಅದರೊಳಗಡೆ ಇರುವಂತ ಕಲ್ಮಶ ತೆಗೆದಾಕ್ಬೇಕು. ಒಬ್ಬ ದೇವರ ಸೇವಕ ಪರಿಣಾಮಕರವಾದ ದೇವರ ಸೇವಕನಾಗಬೇಕು ಅಂತಂದ್ರೆ ತನ್ನಲ್ಲಿರುವಂತ ಕಲ್ಮಶನ ತೆಗೆದಾಕ್ಬೇಕು. ಬೆಳ್ಳಿಯಿಂದ ಕಲ್ಮಶ ತೆಗೆದಾಕ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ಅಶುದ್ಧತ್ವ ತೆಗೆದಾಕಿದ್ರೆ ಅಕ್ಕಸಾಲಿಗನಿಗೆ ಉತ್ತಮವಾದ ಪಾತ್ರೆಯಾಗುತ್ತೆ. ಮತ್ತಾಯ 23ನೇ ಅಧ್ಯಾಯ 25ನೇ ವಚನ. ಮತ್ತಾಯ 23ನೇ ಅಧ್ಯಾಯ 25ನೇ ವಚನ. ನಾವು ಹೊರ ಭಾಗವನ್ನು 23:25 ಮತ್ತಾಯ. ಹೊರ ಭಾಗವನ್ನು ನಾವು ಎಷ್ಟರ ಮಟ್ಟಿಗೆ ಶುಚಿ ಮಾಡ್ತೇವೋ, ನಮ್ಮನ್ನು ಎಷ್ಟರ ಮಟ್ಟಿಗೆ ಅಲಂಕಾರ ಮಾಡ್ಕೊಳ್ತೇವೋ, ಬೈಬಲ್ ಹೇಳ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಒಳಗಡೆ ಇರುವಂತದ್ದನ್ನು ಶುಚಿ ಮಾಡು ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ದೇವರು ಹೃದಯವನ್ನು ಆಂತರಿಂದ್ರಿಯವನ್ನು ಪರೀಕ್ಷಿಸಿ ನೋಡುವಂತ ದೇವರು. ಅದಕ್ಕೋಸ್ಕರ ಒಳಗಡೆ ಇರುವಂತದ್ದನ್ನು ಶುಚಿ ಮಾಡು. ಮಾರ್ಕ 7:21 ಮಾರ್ಕ 7ನೇ ಅಧ್ಯಾಯ 21ನೇ ವಚನದಲ್ಲಿ ಕೆಡಿಸುವಂಥದ್ದು ಒಳಗಡೆಯಿಂದ ಮನುಷ್ಯನೊಳಗಡೆಯಿಂದ ಏನ್ ಬರುತ್ತೋ ಅದೇ ಕೆಡಿಸುವಂಥದ್ದು. ಓದಿ. ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು ಇವೇನ್ ಮಾಡುತ್ತೆ ಅಂದ್ರೆ ಪಾತ್ರೆನ ಅಶುದ್ಧಗೊಳಿಸುತ್ತೆ. ಒಬ್ಬ ದೇವರ ಸೇವಕನ್ನ ಈ ಒಳಗಡೆಯಿಂದ ಬರುವಂತವೇ ಅಶುದ್ಧಗೊಳಿಸುವಂಥದ್ದು. ಅದಕ್ಕೆ ಆ ಬೆಳ್ಳಿಯ ಪಾತ್ರೆಯಿಂದ, ಬೆಲೆ ಬಾಳುವಂತ ಪಾತ್ರೆಯಿಂದ ಕಲ್ಮಶನ ತೆಗೆದಾಕ್ಬೇಕು. ಅವಾಗ ಯಜಮಾನನಿಗೆ ಉಪಯುಕ್ತವಾದ ಪಾತ್ರೆ ನಾವಾಗ್ತೇವೆ. 2 ತಿಮೋತಿ 2ನೇ ಅಧ್ಯಾಯ 20ನೇ ವಚನದಲ್ಲಿ ದೊಡ್ಡ
ಅರಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆ ಅಲ್ಲದೆ ಮರದ ಪಾತ್ರೆ ಮಣ್ಣಿನ ಪಾತ್ರೆ ಇರುತ್ತೆ ಅಂತ ಹೇಳುತ್ತೆ. ಆ 20ನೇ ವಚನನೇ ಓದಿ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆ ಅಲ್ಲದೆ ಮರದ ಪಾತ್ರೆ ಮಣ್ಣಿನ ಪಾತ್ರೆ ಬರುತ್ತೆ. ಕೆಲವು ಉತ್ತಮವಾದ ಬಳಕೆ, ಕೆಲವು ಹೀನವಾದ ಬಳಕೆಗೆ ಬರುತ್ತೆ. ಆಮೇಲೆ ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಉತ್ತಮವಾದ ಬಳಕೆಗೆ ನಮ್ಮಲ್ಲಿರುವಂತ ಅಪವಿತ್ರತ್ವ, ನಮ್ಮಲ್ಲಿರುವಂತ ಅಶುದ್ಧತ್ವನ ತೆಗೆದಾಕರೆ ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆ ಆಗ್ತೇವೆ. ಬಲವಾದ ಅಭಿಷೇಕ ಬೇಕಾ, ಬಲವಾದ ಸೇವೆ ಬೇಕಾ, ಒಳಗಡೆ ಇರೋ ಕಲ್ಮಶ ತೆಗೆದಾಕು. ಎರಡನೇದಾಗಿ ಏಷಾಯ 22ನೇ ಅಧ್ಯಾಯ 15ನೇ ವಚನ ಒಬ್ರು ಓದ್ಬೇಕಿದು. ಏಷಾಯ 20ನೇ ಅಧ್ಯಾಯ 22ನೇ ಅಧ್ಯಾಯ 15ನೇ ವಚನ. ಸೇನಾಧೀಶ್ವರನಾದ ಯೆಹೋವನು ಈ ತರ ಹೇಳ್ತಾ ಇದ್ದಾನೆ, ಅರಮನೆಯ ಮೇಲ್ವಿಚಾರಕನಾದ ಶಬ್ನ. ಅಷ್ಟೇ, ನಿಲ್ಲಿಸಿ. ಇಲ್ಲಿಗೆ ಬಂದ್ಬಿಡ್ತೀರಾ ನೀವು? ಅರಮನೆಯ ಮೇಲ್ವಿಚಾರಕನಾದ ಶಬ್ನ. ಯಾರೀ ಶಬ್ನ? ಅವಾಗ ಶಬ್ನನ್ಗೆ ದೇವರು ಬೈತಾರೆ. ಯಾರೀ ಶಬ್ನ? ಶಬ್ನನ್ನ ತುಂಬಾ ದೇವರು ಬೈತಾರೆ. ಕೆಳಗಡೆ ಓದಿ ಹಂಗೆ. ಶಬ್ನನೆಂಬ ಈ ಅಧ್ಯಕ್ಷನ ಬಳಿಗೆ ಹೋಗಿ ಅವನಿಗೆ ಹೇಳತಕ್ಕದ್ದೇನೆಂದರೆ, ಇಲ್ಲಿ ನಿನಗೇನು? ಇಲ್ಲಿ ನಿನಗೆ ಯಾರಿದ್ದಾರೆ? ಇಲ್ಲಿ ನಿನಗಾಗಿ ಗೋರಿಯನ್ನು ತೋಡಿಸಿಕೊಂಡಿದ್ದೀಯಾ? ಎತ್ತರದಲ್ಲಿ ನಿನಗೆ ಸಮಾಧಿಯನ್ನು ಕೊರೆಸುತ್ತಾ ಬಂಡೆಯನ್ನು ಕಡೆಯಿಸಿ. ಶಬ್ನನಿಗೆ ದೇವರು ಬೈತಾ ಇದ್ದಾರೆ. ಆಮೇಲೆ ಓದಿ. ಅದೇ, ಎತ್ತರದಲ್ಲಿ ನಿನಗೆ ಸಮಾಧಿಯನ್ನು ಕೊರೆಸುತ್ತಾ ಬಂಡೆಯನ್ನು ಕಡೆಯಿಸಿ ನಿನಗೆ ನಿವಾಸವನ್ನು ಮಾಡಿಸುತ್ತಾ ಇದ್ದೀಯೋ? ಇಗೋ ಬಲಿತವನೇ, ಯೆಹೋವನು ನಿನ್ನನ್ನು ಎಸೆದೇ ಎಸೆಯುವನು. ಯಾರ್ಗೆ? ಶಬ್ನನ್ಗೆ ಬೈತಾ ಇರೋದು. ಆಮೇಲೆ ಕೆಳಗಡೆ ಓದಿ. ಹಿಡಿದೇ ಹಿಡಿಯುವನು, ನಿನ್ನನ್ನು ಚೆಂಡಿನಂತೆ ಸುತ್ತಿ ಸುತ್ತಿ ವಿಸ್ತಾರವಾದ ದೇಶಕ್ಕೆ ಬಿಸಾಡುವನು. ಆಮೇಲೆ ದಣಿಯ ಮನೆಗೆ ಅವಮಾನ ತಂದವನೇ, ಅಲ್ಲೇ ಸಾಯುವಿ. ಆಮೇಲೆ ನಿನ್ನ ವೈಭವದ ರಥಗಳು ಅಲ್ಲೇ ಇರುವವು. ಸರಿ, ಓಕೆ, ನೆಕ್ಸ್ಟ್. ಯೆಹೋವನಾದ ನಾನು ನಿನ್ನ ಉದ್ಯೋಗದಿಂದ ನಿನ್ನನ್ನು ತಳ್ಳಿ ಬಿಡುವೆನು. ನಿನ್ನ ಪದವಿಯಿಂದ ನಿನ್ನನ್ನು ಎಳೆದು ಹಾಕುವೆನು. ಆ ದಿನದಲ್ಲಿ ನನ್ನ ಸೇವಕನು ಹಿಲ್ಕೀಯನ ಮಗನೂ ಆದ ಎಲ್ಯಾಕೀಮನನ್ನು ಕರೆದು ನಿನ್ನ ನಿಲುವಂಗಿಯನ್ನು ಅವನಿಗೆ ತೊಡಿಸಿ. 22ನೇ ವಚನ ನೋಡಿ. ಓಕೆ. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ದಾವೀದನ ಮನೆಯ ಬೀಗದ ಕೈಯನ್ನು ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಯಾರಿಗೆ? ಹಿಲ್ಕೀಯನ ಮಗನಾದ ಎಲ್ಯಾಕೀಮನಿಗೆ. ಯಾರ್ ಬೀಗದ ಕೈ? ಓದಿ ಇಲ್ಲಿ 15ನೇ ವಚನ ನೋಡಿ. 15ನೇ ವಚನ. ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಹೀಗೆ ನುಡಿದಿದ್ದಾನೆ, ನಡೆ, ಅರಮನೆಯ ಮೇಲ್ವಿಚಾರಕನಾದ ನಿಮ್ಮ ಹಂಗೆ ಇಟ್ಕೊಳ್ಳಿ. ಈಗ ಏಷಾಯ 36:3 ಓದಿ. ನೀವಲ್ಲ, ನೀವು ಅದು ಇಟ್ಕೊಳ್ಳಿ, ವಚನ ಅದು. ಆಮೇಲೆ ಆ
ಆಮೇಲೆ ಹಿಲ್ಕಿಯನ ಮಗನು ರಾಜಗೃಹಾಧಿಪತಿಯು. ಒಂದ್ ನಿಮಿಷ, ಮೈಕ್ ಇಡ್ಕೊ. ಎಲ್ಯಾಕಿಮ್. ಒಂದ್ ನಿಮಿಷ, ಇವಾಗ ಇಬ್ರು ಮೈಕ್ ಇಟ್ಕೊಂಡಿದ್ದೀರಾ? ಫಸ್ಟ್ ನೀವು ಓದಿ 15ನೇ ವಚನ ಎಲ್ಲರೂ ಪಾರಂಗೋಂಗೆ. ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಹೀಗೆ ನುಡಿದಿದ್ದಾನೆ, ನಡೆ, ಆ. ಅರಮನೆಯ ಮೇಲ್ವಿಚಾರಕನಾದ ಅರಮನೆಯ ಮೇಲ್ವಿಚಾರಕನಾದ ಶೆಬ್ನನೆಂಬ. ಒಂದ್ ನಿಮಿಷ ಹಿಂಗ ಪಾರಂಗೋ. ಇಲ್ಲಿ ನೋಡಿ 21ನೇ ವಚನ. ಕರೆದು ನಿನ್ನ ನಿಲುವಂಗಿಯನ್ನು ಅವನಿಗೆ ತೊಡಿಸಿ. ಯಾರಿಗೆ? ಆ ಹಿಲ್ಕಿಯ ಮಗನಾದ ಎಲ್ಯಾಕೀಮನಿಗೆ. ಎಸ್ ಆರ್ ನೋ? ಅಯ್ಯ ಸರಿಯೇ ತಪ್ಪ? ನನ್ನ ಸೊಲ್ಲಿ ನಿರಗಟ್ ಪುಂಜಿ ನಿರಗ್ದಂಗ್ಲಾ? ಶಬ್ನನ್ಗೆ ಹೇಳ್ತಾರೆ ನೀನು ರಾಜಗೃಹಾಧಿಪತಿ, ಅರಮನೆಯ ಮೇಲ್ವಿಚಾರಕನು. ನಿನ್ನ ಕೈಯಿಂದ ಬೀಗ ತೆಗೆದು ಎಲ್ಯಾಕೀಮನ್ಗೆ ಕೊಡ್ತೇನೆ. ಯಾರು? ನನ್ನ ಸೇವಕನಾದ ಎಲ್ಯಾಕೀಮ್. ಇವನು 22ನೇ ಅಧ್ಯಾಯದಲ್ಲಿ, ಆಮೇಲೆ 22ನೇ ವಚನ, ಅವನು ದಾವೀದನ ಮನೆಯ ಬೀಗದ ಕೈ ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಆಮೇಲೆ 23ನೇ ವಚನ, ಗಟ್ಟಿಯಾದ ಸ್ಥಳದಲ್ಲಿ ಮೊಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ಅವನು ತನ್ನ ವಂಶದವರಿಗೆ ಗೌರವ ಪೀಠನಾಗಿರುವನು. ಆಮೆನ್. ಆಮೇಲೆ ನೋಡಿ, ಬಟ್ಟಲು ಮೊದಲುಗೊಂಡು. ಒಂದ್ ನಿಮಿಷ. ಬಟ್ಟಲು ಅಂದ್ರೆ ಏನು? ಚಿಕ್ಕದು. ಕೊಡ ಅಂದ್ರೆ ಏನು? ದೊಡ್ಡದು. ಆಮೇಲೆ ಬಟ್ಟಲು ಮೊದಲುಗೊಂಡು ಕೊಡದ ತನಕ ಸಕಲ ಸಾಧಾರಣ ಪಾತ್ರೆಗಳನ್ನು ಅಂದರೆ ತಂದೆಯ ಸಂತಾನ ಸಂತತಿಯಾದ ಮನೆಯಲ್ಲಿ, ಅರಮನೆಯಲ್ಲಿ ಪ್ರತಿ ಒಂದೊಂದು ಪಾತ್ರೆ ಅಂತಂದ್ರೆ, ಹಿಚ್ಕಿಯ ಬಂದ್ಬಿಟ್ಟು ಡ್ಯಾಡಿ ನನ್ಗೆ ಆ ರೂಮ್ ಬೇಡ, ಈ ರೂಮ್ ಬೇಕು ಅಂತಂದ್ರೆ, ಎಲ್ಯಾಕೀಮ್ ಹತ್ರ ಹೋಗೋ. ಇನ್ನೊಬ್ಬ ಮಗಳು ಬರ್ತಾಳೆ, ಡ್ಯಾಡಿ ಹಿಚ್ಕಿನ ಹತ್ರ ಓಡ್ಬರ್ತಾರೆ, ಡ್ಯಾಡಿ ನನಗೆ ಆ ರೂಮ್ ಬೇಕು ಅಂತಾನೆ. ಹೋಗಿ ಹಿಚ್ಕಿನ ಹತ್ರ, ಎಲ್ಯಾಕೀಮ್ ಹತ್ರ ಹೋಗು ಅಂತ ಹೇಳ್ತಾನೆ. ಆಮೇಲೆ ಅಳಿಯ ಬರ್ತಾನೆ, ಸೊಸೆ ಬರ್ತಾನೆ, ನನ್ಗೆ ಆ ಕಿರೀಟ ಬೇಕು, ನನ್ಗೆ ಈ ಕಿರೀಟ ಬೇಕು, ನನ್ಗೆ ಡಾಬು ಬೇಕು, ನನ್ಗೆ ಇದು ಬೇಕು, ಬಂಗಾರದು ಬೇಕು, ಒಳ್ಳೇದ್ ಬೇಕು ಅಂದ್ರೆ ಯಾರು ಬಂದ್ರೆ ಎಲ್ಯಾಕೀಮನ ಹತ್ರ ಹೋಗು ಅಂತ ಹೇಳಿ ಕಳಿಸ್ತಾನೆ. ಯಾಕೆಂದ್ರೆ ಅರಮನೆಯ ಮೇಲಧಿಕಾರಿ ಯಾರು? ಎಲ್ಯಾಕೀಮ್. ಯಾರು ಎಲ್ಯಾಕೀಮ್ ಅಂತ ನೀವು ಕೇಳ್ತೀರಾ? ಬೈಬಲ್ ತೆಗಿಯಕ್ಕೆ ಹೋಗ್ಬಿಡಿ. 2 ಅರಸು 18ನೇ ಅಧ್ಯಾಯ. ಬೈಬಲ್ ತೆಗಿಯಕ್ಕೆ ಹೋಗ್ಬಿಡಿ. 2 ಅರಸು 32ನೇ ಅಧ್ಯಾಯ, 33ನೇ ಅಧ್ಯಾಯ, ಏಷಾಯ 36ನೇ ಅಧ್ಯಾಯ. 3 ಅಧ್ಯಾಯದಲ್ಲಿಯೂ ಹಿಚ್ಕಿಯ ಬರ್ತಾನೆ, ಅರಸನಾದ ಸನ್ಹೇರಿಬನು ರಬ್ಷಾಕೆ ಬರ್ತಾನೆ. ಅವಾಗ ಈ ರಬ್ಷಾಕೆ ಸನ್ಹೇರಿಬನ್ ಬಂದಾಗ ಅಶ್ಶೂರ ದೇಶದ ಅರಸನಾದ ಈ ಹಿಚ್ಕಿನ ಸಾಯಿಸ್ಲಿಕ್ಕೆ ಬಂದಾಗ ಏನ್ ನಡೆಯುತ್ತೆ ಅಂದ್ರೆ, ದೇವ್ರ ಅದ್ಭುತ ಮಾಡಿ 1,80,000 ಜನ ಸಾಯಿಸ್ಬಿಡ್ತಾನೆ ದೇವದೂತನ ಕಳಿಸ್ರಿ. ಸರಿನಾ ತಪ್ಪ? ಜ್ಞಾಪಕ ಆಯ್ತಾ ಅದು? ಆ ಟೈಮ್ ಅಲ್ಲಿ ಸನ್ಹೇರಿಬನ್ ಹತ್ರ ಮಾತಾಡುವಂಥದ್ದು ಯಾರು ಅಂತಂದ್ರೆ ರಬ್ಷಾಕೆ ಕೂಡ, ಶಬ್ನ, ಎಲ್ಯಾಕೀಮ್, ಯೋವ, ಯಹೂದ ದೇಶದ ಎಲ್ಡರ್ಸ್. ಈ 3 ಚಾಪ್ಟರ್ಸ್ ಅಲ್ಲೂ 2ನೇ ಅರಸು 18ನೇ ಅಧ್ಯಾಯ ಮಾತ್ರನೇ ಅಲ್ದಿರಾ, 2 ಪುರುಷರ ವೃತ್ತಾಂತ 32, 33ನೇ ಅಧ್ಯಾಯ, ಏಷಾಯ 36ನೇ ಅಧ್ಯಾಯ, 3 ಅಧ್ಯಾಯದಲ್ಲೂ ಇವ್ರು 3 ಬರ್ತಾರೆ. ಇವಾಗ ನೋಡಿ, ಏಷಾಯ 36ನೇ ಅಧ್ಯಾಯ 3ನೇ ವಚನ. ಆಮೇಲೆ ಹಿಲ್ಕೀಯನ ಮಗನು ಗೃಹಾಧಿಪತಿ. ಒಂದ್ ನಿಮಿಷ ಬ್ರದರ್, ನಾನು ನಿಮ್ಗೆ ಏಷಾಯ 22ನೇ ಅಧ್ಯಾಯ ಹೇಳಿದ್ನಲ್ವಾ, ಅದು ಓದಿ. ಅಲ್ಲಿ ರಾಜ ಗೃಹಾಧಿಪತಿ ಯಾರಾಗಿರ್ತಾನೆ? 15ನೇ ವಚನ. ಓಕೆ. ಅರಮನೆಯ ಮೇಲ್ವಿಚಾರಕನಾದ ಶೆಬ್ನನೆಂಬ ಈ ಅಧ್ಯಕ್ಷನ ಬಳಿಗೆ ಹೋಗಿ. ಯಾರು? ಅರಮನೆಯ ಮೇಲ್ವಿಚಾರಕನಾದ ಶೆಬ್ನ. ಒಂದ್ ನಿಮಿಷ ಸ್ಟಾಪ್ ಮಾಡಿ, ಎಲ್ಲ ಕೇಟ್ಕಂಗಯ್ಯ. ಇಪ್ಪ ಪಡಿಂಗ 36:3
ಆದ ಎಲ್ಯಾಕಿಮ್ ಸ್ಟಾರ್ಟಿಂಗ್ ಇಂದ ಪಡಿ. ಆಮೇಲೆ ಇಲ್ಕಿಯನ ಮಗನು ಆಮೇಲೆ ಹಿಲ್ಕಿಯನ ಮಗನು ರಾಜಗೃಹಾಧಿಪತಿಯು. 22ನೇ ಅಧ್ಯಾಯದಲ್ಲಿ ಶಬ್ನ ರಾಜಗೃಹಾಧಿಪತಿ, 36ನೇ ಅಧ್ಯಾಯದಲ್ಲಿ ಎಲ್ಯಾಕಿಮ್ ಗೃಹಾಧಿಪತಿ. ಇವರು ಮೂವರು ಆ ಮೂವರು ರಬ್ಷಾಕೆ ಹತ್ರ ಮಾತಾಡಕ್ ಹೋಗ್ತಾರೆ. ಅಶ್ಶೂರ್ ದೇಶದ ಅರಸನಾದ ರಬ್ಷಾಕೆ. ಈ ರಬ್ಷಾಕೆ ಹತ್ರ ಮಾತಾಡಕ್ ಹೋಗುವಾಗ ನನ್ನ ಒಂದು ಕಲ್ಪನೆ, ಹಿಂಗೆ ಮೂವರು ನಿಂತಿರ್ತಾರೆ, ಮೂವರು ಹೋಗ್ತಾ ಇರ್ತಾರೆ. ಏನತ್ರ? ರಬ್ಷಾಕೆ ಹತ್ರ ಗಡ 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 ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ನು ನಮ್ಮನ್ನು ಸಾಯಿಸ್ಬಿಡ್ತಾನೆ, ನಮ್ಗೆ ಕೆಪಾಸಿಟಿ ಇಲ್ಲ, ಸನ್ನೇರಿಬನ್ ದೇಶ ಎಲ್ಲ ಸರೆಂಡರ್ ಆಗೋಗ್ಬಿಡೈತೆ, ನಾವು ಸರೆಂಡರ್ ಆಗ್ಬೇಕು ಅಂದ್ರೆ ಎಲ್ಯಾಕಿಮ್ ಪಕ್ಕದಲ್ಲಿ ಇದ್ಕೊಂಡು ಹೇಳ್ತಾನೆ, ಏಯ್ ದೇವ್ರ ಮೇಲೆ ನಂಬಿಕೆ ಇಡು, ದೇವ್ರ ಬಿಡುಗಡೆ ಕೊಡ್ತಾರೆ ಅಂತ ಎಲ್ಯಾಕಿಮ್ ಹೇಳ್ತಾನೆ. ಶಬ್ನ ಏನಂತ ಹೇಳ್ತಾರೆ, ನಮ್ಗೆ ಕೆಪಾಸಿಟಿ ಇಲ್ಲ, ನಮ್ಮ ಅರ್ಹತೆ ಇಲ್ಲ, ನಮ್ಗೆ ಯಾವುದೇ ವಿಧವಾದ 2,000 ಕುದುರೆಗಳ ಮೇಲೆ ಸವಾರರನ್ನ ಕೊಂಡಿಸುವಂತ ಅರ್ಹತೆ ನಮ್ಗಿಲ್ಲ, ಬೇಡ ಅಂತ ಶಬ್ನ ಹೇಳುವಾಗ ಎಲ್ಯಾಕಿಮ್ ನೀನು ಮಾತಾಡ್ಬೇಡ, ನೀನು ದೇವ್ರು ನಮ್ಗೆ ಜಯ ಕೊಡ್ತಾರೆ ಅಂತ ನಂಬಿಕೆನ ಅರಿಕೆ ಮಾಡ್ತಾನೆ ಎಲ್ಯಾಕಿಮ್. ಹಲ್ಲೆಲೂಯಾ. ಅದಕ್ಕೆ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ ರಾಜಗೃಹದ ಬೀಗನ ತೆಗೆದು ಶಬ್ನನ ಕೈಯಿಂದ ತೆಗೆದು ಎಲ್ಯಾಕಿಮ್ ಕೈಯಲ್ಲಿ ಕೊಡ್ತಾನೆ. ಹಲ್ಲೆಲೂಯಾ. ಯಾಕೆ ಕೊಡೋದು ಅಂತಂದ್ರೆ ಇವನು ದೇವರಿಗೆ ಮೆಚ್ಚುಗೆಯಾದ ಕೃತ್ಯನ ಮಾಡ್ತಾನೆ. ಬೈಬಲ್ ತೆಗೆದು ನೋಡಿ, ಪ್ರಕಟಣೆ 22ನೇ ಅಧ್ಯಾಯ 26ನೇ ವಚನ, ಪ್ರಕಟಣೆ 2ನೇ ಅಧ್ಯಾಯ 26ನೇ ವಚನ. ನೋ ರೆವಲ್ಯೂಷನ್ 2ನೇ ಅಧಿಕಾರಂ 26 ವಚನ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಆಮೆನ್. ಎಲ್ಯಾಕಿಮ್ಗೆ ಯಾಕೆ ದೇವರು ಇದು ಕೊಟ್ರು ಅಂತಂದ್ರೆ ದೇವರಿಗೆ ಮೆಚ್ಚುಗೆಯಾದ ಕೊನೆವರೆಗೂ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಅಯ್ಯ ಪಾರಂಗೋ 100 ಮೀಟರ್ಸ್ 10 ಜನ ನಿಂತಿರ್ತಾರೆ, ಓಡೋಗ್ಬಿಟ್ಟು ಸ್ಪೀಡಾಗಿ ಎಲ್ಲರಿಗಿಂತಲೂ ಮುಂದೆ ಓಡೋಗ್ಬಿಟ್ಟು 50 ಮೀಟರ್ಗೆ ನಿಂತ್ಕೊಂಡ್ಬಿಟ್ರೆ ವಿನ್ ಆದಂಗ. ಎಲ್ಲಾರು ನಿಧಾನಕ್ಕೆ ಸರಿ ಹೋಗ್ಲಿ ಬಿಡಿ, ಎಲ್ಲರಿಗಿಂತಲೂ ಸ್ಪೀಡಾಗಿ ಹೋಗ್ಬಿಟ್ಟು 90 ಮೀಟರ್ಸ್ ಅಲ್ಲಿ ನಿಂತು ಬಿಟ್ರೆ ವಿನ್ ಆದಂಗ. ಓಕೆ ಬಿಡಿ, ಎಲ್ಲರಿಗಿಂತಲೂ ಸ್ಪೀಡಾಗಿ ಉಸಾನ್ ಬೋಲ್ಟ್ ಆ ತರ PT ಉಷಾ ತರ ಓಡೋಗ್ಬಿಟ್ಟು 99 ಮೀಟರ್ಸ್ ನಿಂತ್ಕೊಂಡ್ರೆ 99.99 ಮೀಟರ್ಸ್ ನಿಂತ್ಕೊಂಡ್ರೆ ವಿನ್ ಆದಂಗ. ಹೈ ಸೆನ್ಸಿಟಿವ್ ಆಗಿರೋ HD ಕ್ಯಾಮ್ರಾಗಳು ಶೂನ ಹಿಂಗ್ ಚೆಕ್ ಮಾಡುತ್ತೆ, ಇಲ್ಲಿ ಗೆರೆ ಬಿಟ್ಟವನ ಪಾಸ್ ಮಾಡೋಣ ಅಂತ. ಸರಿನಾ ತಪ್ಪ? 1 ಸೆಂಟಿಮೀಟರ್ ಇಲ್ದಿರ ಪಾಸ್ ಮಾಡಬೇಕು. ಅದರ ಅರ್ಥ ಏನ್ ಗೊತ್ತಾ? ಸೇವಕರಾದಂತ ನಾವು ಸೇವೆ ಪ್ರಾರಂಭ ಮಾಡಿದಾಗ ಎಷ್ಟು ಪರಿಶುದ್ಧತೆ, ಎಷ್ಟು ಉತ್ಸಾಹ ಇರುತ್ತೋ ಕೊನೆವರೆಗೂ ಇರಬೇಕು. ಜೋರಾಗಿ 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 ಜೋರಾಗಿ. ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕೊನೆಯವರೆಗೂ ಮಾಡುತ್ತಾನೋ ಅವನಿಗೆ ಜನಾಂಗಗಳ ಮೇಲೆ ಅಧಿಕಾರ ಕೊಡ್ತೇನೆ. ಅಧಿಕಾರದ ಪಾತ್ರೆ. ಹಲ್ಲೆಲೂಯಾ. ನಂಬರ್ 3, ಯೆರೆಮೀಯ 13ನೇ ಅಧ್ಯಾಯ 12ನೇ ವಚನ. ಯೆರೆಮೀಯ 13ನೇ ಅಧ್ಯಾಯ 12ನೇ ವಚನ. ಹೀಗಿರಲು ಪ್ರತಿಯೊಂದು ಗಡಿಗೆಯ ದ್ರಾಕ್ಷಾರಸದಿಂದ ತುಂಬಿರುವುದು ಎಂಬುದಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ಹೇಳುವ ಮಾತನ್ನು ಕೇಳಿರಿ. ಪ್ರತಿಯೊಂದು ಗಡಿಗೆಯು ದ್ರಾಕ್ಷಾರಸದಿಂದ ತುಂಬಿದೆ. ಆಮೆನ್. ದ್ರಾಕ್ಷಾರಸ ಅಂದ್ರೆ ಏನು? ಅದ್ಭುತ. ಆಮೆನ್. ದ್ರಾಕ್ಷಾರಸ ಅಂದ್ರೆ ಏನು? ಆಶೀರ್ವಾದ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದದಿಂದ ತುಂಬಿದ ಪಾತ್ರೆ ಆಗಿರಬೇಕು. ಆಮೆನ್. ನಾವು ಅದ್ಭುತಗಳಿಂದ ತುಂಬಿದ ಪಾತ್ರೆ ಆಗಿರ್ಬೇಕು. ದಿನೇ 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 ಆಶೀರ್ವಾದದಿಂದ ಅದ್ಭುತದಿಂದ ಅದ್ಭುತ, ಅಭಿಷೇಕದಿಂದ ಅಭಿಷೇಕಕ್ಕೆ ನಾವು ದಾಟ್ತಾ ಹೋಗ್ಬೇಕು. ಹಲ್ಲೆಲೂಯಾ. ನಿಮ್ಮನ್ನ ನೋಡ್ಬಿಟ್ಟು ಅವನು ಫಸ್ಟ್ ಏನು ಇಲ್ದಿರ ಇದ್ದ,
ಇವಾಗ ಚಂದಾಗಿದ್ದಾನೆ ಅಂತ ಹೇಳ್ಬೇಕು. ಆ ಸಭೆಯಲ್ಲಿ ಜನನೇ ಇರ್ಲಿಲ್ಲ, ಇವಾಗ ಜನ ಬರ್ತಾ ಇದ್ದಾರೆ ಅಂತ ಹೇಳ್ಬೇಕು. ನಿಮ್ಮನ್ನ ನೋಡ್ಬಿಟ್ಟು ಅವನ್ ಏನು ಇರ್ಲಿಲ್ಲ ಸೇವೆ, ಇವತ್ತು ಎಷ್ಟು ಅದ್ಭುತವಾಗಿ ಬೆಳೆದ್ಬಿಟ್ಟಿದ್ದಾನೆ ಅಂತ ಸಮಾಜ ನಿಮ್ ಕಡೆ ತಿರುಗಿ ನೋಡ್ಬೇಕು. ಹಲ್ಲೆಲೂಯಾ. ಗಡಿಗೆಯಿಂದ ತುಂಬಲ್ಪಡು. ಹಲ್ಲೆಲೂಯಾ. சார் 10 வருஷத்துக்கு முன்னே எப்படி இருந்தீங்கோ, இப்போ எப்படி இருக்கிறோம் நாங்கோ? கரெக்ட் தானே? ಡೆವಲಪ್ಮೆಂಟ್ ಇರುತ್ತೋ ಇಲ್ಲಿಂಗ್ಲೋ? ಹಲ್ಲೆಲೂಯಾ. ಯಾರೇ ಔಟು ನಾವು ಗಡ್ಡಿಗೆಯಿಂದ ತುಂಬಿದ ಪಾತ್ರೆಯಾಗಬೇಕು. ಹಲ್ಲೆಲೂಯಾ. 4ನೇದಾಗಿ ಖಾಲಿ ಪಾತ್ರೆ ಆಗೋಕ್ಕೆ ಹೋಗ್ಬಿಡಿ. ಯೆರೆಮೀಯ 14:3 ಅವರಲ್ಲಿನ ಶ್ರೀಮಂತರು ತಮ್ಮ ಕೈ ಕೆಳಗಿನವರನ್ನು ನೀರಿಗೆ ಕಳುಹಿಸುತ್ತಾರೆ. ಅವರು ಕೊಳಗಳಿಗೆ ಹೋದಾಗ ನೀರು ಕಾಣುವುದಿಲ್ಲ, ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಹಿಂದಕ್ಕೆ ಬರುತ್ತಾರೆ. ಪಾತ್ರೆ ವಾಟರ್ ಬಾಟ್ಲೆ ತಣ್ಣಿ ಕುಡುಂಗಯ್ಯ ಅಂತ ಕೇಟಕ ಬಾಟಲ್ ತಣ್ಣಿ ಇಲ್ಲ ಅಣ್ಣಕ, ನೀರ್ ತಗೊಂಬನ್ರಿ ನೀರಿಲ್ಲ சார். ஒரு ஊழியக்காரர்கிட்ட போனாக்கா பிலீவர்ஸ் வாபஸ் வரக்கூடாதுங்கோ, ஆசீர்வாதமா வரணும். ನಾವು ಆಶೀರ್ವಾದದ ಪಾತ್ರೆ. அந்த பாஸ்டர் பிரேயர் பண்ணா எனக்கு ஒன்னும் ஆசீர்வாதம் வரல. அந்த டாக்டர் கிட்ட போன இன்ஜெக்ஷன் குத்துனாரு, ஜோரம் போல, அத நெக்ஸ்ட் டாக்டர் கிட்ட போறேன் ಅಂತ சொல்லக்கூடாது. எங்களை பார்த்து எங்க கிட்ட வந்தவங்க ஆசீர்வாதமா தான் இருக்கணும். ஆசீர்வாதமா தான் அவங்க வெளியே போகணும். ஆமென். 2 years 2 வருஷம் 3 வருஷம் சர்ச்சிலே பாஸ்டர் முன்னே சொல்லி நிற்கிறார், 3 வருஷದಿಂದ ಚರ್ಚ್ಗೆ ಬರಲೇ ಪೇಯಿ ಹುಟ್ಟು ಪೋಲೆ ದೆವ್ವ ಬಿಟ್ಟೋಗಿಲ್ಲ, 3 ವರ್ಷದಿಂದ ಇಲ್ಲಿ ಚರ್ಚ್ಗೆ ಬರ್ತಾ ಇದ್ದೀನಿ. ಪಾಸ್ಟರ್ ನಿಂತವ್ರೆ ಗುಂಡು ಕಲ್ತಾರ, ನೀವು ಪ್ರೇಯರ್ ಮಾಡಿ ಪಾಸ್ಟ್ರೆ ಅಂತ. ಖಾಲಿ ಪಾತ್ರೆಯಾಗಬೇಡ, ಜನಕ್ಕೆ ನಿರಾಶೆ ಉಂಟಾಗುತ್ತೆ. ಮತ್ತಾಯ 21ನೇ ಅಧ್ಯಾಯ 19ನೇ ವಚನ. ಮತ್ತಾಯ 21ನೇ ಅಧ್ಯಾಯ 19ನೇ ವಚನ. ಮತ್ತಾಯ 21:19. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳೇ ಮತ್ತೇನು ಕಾಣಲಿಲ್ಲ. ಅದಕ್ಕೆ ಇನ್ನ ಮೇಲೆ ನಾಂಗೋ ಉಳ್ಳಿಕಾರ இப்படி மட்டும் தெரியக்கூடாது. சைத்தானுக்கு நெருப்பா இருக்கணும், ஜனங்களுக்கு ஆசீர்வாதமா இருக்கணும். கஷ்டத்துல எங்க பாஸ்டர் வந்தாரப்பா, அவர் பிரேயர் பண்ணாரு, டெலிவரன்ஸ் கிடைச்சிச்சு ಅಂತ சொல்லணும். பரி பாத்ரே ஆகிருப்பாரு. அந்த ஆளு வந்தாரு, பிரேயர் பண்ணாரு, போனாரு, ஒன்னும் நடக்கல ಅಂತ நாங்க யோசிக்கிற அளவுக்கு விடக்கூடாது எங்க ஸ்பிரிச்சுவலிட்டிவே. ஹல்லேலூயா. கொடுக்கணுமா? எந்த பாட்டு மறந்து போயிட்டு இருக்கு. என்னை உருவாக்குமே எங்களை உருவாக்குமே குயவனே என் கையில் களிமண்ணா உடைத்து உருவாக்குமே. பாடுங்க ஒப்பு கொடுங்க. குயவனே உன் கையில் களிமண்ணா உடைத்து உருவாக்கும். என் சித்தமல்ல உம் சித்தநாதா தருகிறேன் உம் கையிலே. என் சித்தமல்ல உம் சித்தநாதா தருகிறேன் உம் கையிலே.
கரத்தில் எங்களை தருகிறேன் தருகிறேன் உம் கரத்தில் எங்களை படைக்கிறேன் படைக்கிறேன் உம் பாதத்தில் எங்களை தருகிறேன் தருகிறேன் உம் கரத்தில் எங்களை படைக்கிறேன் படைக்கிறேன் உம் பாதத்தில் ஒரு வாக்குமே எங்களை ஒரு வாக்குமே ஒரு வாக்குமே எங்களை ஒரு வாக்குமே. Hallelujah. Fifth one, ಶ್ರೀ ಯೆರೆಮೀಯ 18ನೇ ಅಧ್ಯಾಯ 4ನೇ ವಚನ. ಯೆರೆಮೀಯ 18ನೇ ಅಧ್ಯಾಯ 4ನೇ ವಚನ. ಲಾಸ್ಟ್ ಆ ಟೈಮ್ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಒಂದ್ ನಿಮಿಷ ಮರಳಿನಿಂದ குயவன் களிமண்ணு இல்லைங்கய்யா, மணல் மணல் எடுக்கிறானாங்க களிமண் இல்ல. களிமண் நான் களிமண் ஆவறதில்ல, நான் மணலா தான் இருக்கிறேன்னு உருவாக்கும். ஆமென். ஏன் முடியாதுங்க? ஆண்டவர் சர்வ வல்லவர் இல்லையா? ஆல்மைட்டி காட் சொல்றமே, ஏன் முடியாது? நிக்காது. அதுதான் எந்த ஊழியக்கார டெவலப் ஆகுறதில்லைன்னாக்கா ஆண்டவர் கையில விட்டு கொடுக்காதுங்க. ಯಾರು ದೇವ್ರ ಕೈಲಿ ದೇವ್ರು ಬಿಡು ಅಂದ್ರೆ ಬಿಡ್ಬೇಕು, ದೇವ್ರು ಹಿಡ್ಕೊ ಅಂದ್ರೆ ಹಿಡ್ಕೋಬೇಕು, ದೇವ್ರು ಎದ್ದೇಳು ಅಂದ್ರೆ ಎದ್ದೇಳ್ಬೇಕು, ದೇವ್ರು ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು, ದೇವ್ರು ಮಲಿಕೊ ಅಂದ್ರೆ ಮಲಿಕೋಬೇಕು, ದೇವ್ರು ಹಾಕೋ ಅಂದ್ರೆ ಹಾಕೋಬೇಕು, ದೇವ್ರು ಹಾಕೋಬೇಡ ಅಂದ್ರೆ ಹಾಕೋಬಾರ್ದು, ದೇವ್ರು ಕಟ್ಟು ಅಂದ್ರೆ ಕಟ್ಟಬಾರ್ದು, ದೇವ್ರು ಕಟ್ಟುವ ಅಂದ್ರೆ ಕಟ್ಟಬೇಕು, ದೇವ್ರು ಈ ಸೇವೆ ಮಾಡು ಅಂದ್ರೆ ಮಾಡ್ಬೇಕು, ದೇವ್ರು ಆ ಸೇವೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕು, ದೇವ್ರು ಈ ಸೇವೆ ಮಾಡಬೇಡ ಅಂದ್ರೆ ಮಾಡ್ಬೇಕು, ದೇವ್ರು ಈ ಸೇವೆ ಮಾಡಬೇಡ ಅಂದ್ರೆ ಮಾಡ್ಬೇಕು. ஆண்டவர் என்ன சொல்றாரோ அத்தேவை செய்யறத உத்தமமான பாத்திரையாகவா அவர் சொன்ன மாதிரி பாருங்க. இந்த ஃபிங்கர்ஸ் பாருங்க, ஏன் இப்படி வந்துச்சு? களிமண்ணಲ್ಲಿ செஞ்சிದ್ದಕ್ಕೆ ತಾ இப்படி வந்துச்சு ಅಲ್ವಾ? ದೇವರು ಈಡನ್ ಗಾರ್ಡನ್ ಅಲ್ಲಿ ಯಾಕೆ ಈ ತರ ಎಲ್ಲ ಮಾಡಿದ್ರು ಅಂತಂದ್ರೆ, ಏನ್ ಮಣ್ಣು? ಜೇಡಿ ಮಣ್ಣಿನಿಂದ ಮಾಡಿದಾಗ ಮಾತ್ರ ಈ ರೂಪ ಬರೋದು. ಕೆಂಪಗೈತೆ, ಕೆಮ್ಮಣ್ಣಂದ್ರೆ ಅದು ಮಾಡಕ್ ಆಗಲ್ಲ, ಮರಳಿನಿಂದ ಮಾಡಕ್ ಆಗಲ್ಲ. ಯಾರನ್ನ ದೇವ್ರು ಕಟಾಕ್ಷಿಸ್ತಾರೆ ಅಂದ್ರೆ, ಮರಳಿನಂತೆ ನಮ್ಮನ್ನ ತಗ್ಗಿಸ್ಕೊಳ್ಳೋ ಅಂತವ್ರನ್ನ ಮಾತ್ರ ದೇವ್ರು ಉಪಯೋಗ ಮಾಡೋದು. ஆண்டவர் சொல்றாரு, 3 மணிக்கு எஞ்சி பிரேயர் பண்ணானக்கா, நீ 6 மணிக்கு எஞ்சக்கா, நீ 5 மணிக்கு எஞ்சக்கா, நீ குடு ಅಂತ ஆண்டவர் சொல்ற. நீ குடுக்காதீங்கக்கா, நீ விட்டுடான்னு சொல்ற, நீ விட்டுடாதீங்கக்கா. ದೇವರು ಬಿಡು ಅಂತ ಹೇಳಿದ್ರೆ ಬಿಡಬೇಕು, ದೇವರು ಮಾಡು ಅಂದ್ರೆ ಮಾಡಬೇಕು. ಯಾಕೆಂದ್ರೆ ಕುಂಬಾರ ಹೆಂಗೆ ರೂಪ ಮಾಡ್ತಾನೋ ಅದು ಹೆಂಗೆ ಏನ್ ನಡುತ್ತೆ ಗೊತ್ತಾ? ಕುಂಬಾರ ಹಿಂಗೆ ಮಾಡ್ತಾ ಇರ್ತಾನೆ ಜೇಡಿ ಮಣ್ಣನ. ಕುಂಬಾರ ಮಾಡೋವಾಗ ಅದು ಹಾಡಾಡುತ್ತೆ, ಏನಂತ? ಕುಯವನೆ ಕೈಯಲ್ಲಿ களிமண்ண ಒಡೆದು உருவாக்கும், குயவனே கையில் களிமண்ண ஒடைத்து உருவாக்கும் என் சித்தமல்ல பாடுங்க கருகிறேன் உம் கரத்திலே என் சித்தமல்ல உம் சித்தநாதா கருகிறேன் உம் கையிலே. ಅದು ತಪ್ಪಿಸ್ಕೊಳ್ಳುತ್ತೆ. ದೇವರ ಸೇವಕನಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು ತಪ್ಪಿಸ್ಕೊಳ್ಳೋದು.
12:3 ಯಾಕೆ ದೇವರು ಮೋಶೆನ ಆದ್ಕೊಂಡ್ರು? ಅರಣ್ಯಕಾಂಡ 12 ನಂಬರ್ಸ್. ಆ ಮೋಶೆ ಯಾಕೆ ನಂಬರ್ಸ್ ಬಹು ಸಾತ್ವಿಕನು ಯಾಕೆ ಮೋಶೆನ ಹಾಕೊಂಡ್ರು? ಅರಣ್ಯಕಾಂಡ 12:3 ಆ ಮನುಷ್ಯನು ಭೂಮಿಯಲ್ಲಿರುವಂತ ಎಲ್ಲ ಮನುಷ್ಯ ಎನ್ನಾಗಮಂ ಕರೆಕ್ಟ್ ತಾನೆ? 12:3 ಯಾಕೆ ಅಷ್ಟು ದೊಡ್ಡ ಸೇವೆಗೆ ದೇವ್ರೆ ಬರಕ್ಕಾಗಲ್ಲ ವರದಲ್ಲೇ 12:3 வரதில்லை ಅಂತ மோசே சொல்ற. நீ தா வரணும்ட்டு ஆண்டவர் பிடிக்கிறார். மோசே பா பா நான் கூப்பிட்டுக்க வரதில்லை பா உன்னை மாதிரி 1000 பேர் இருக்கிறாங்க ಅಂತ சொன்னாரா? 6 லட்சம் சோல்ஜர்ஸ் இருக்கிறாங்க. நீ பா பாணி ಅಂತ சொல்லல. ನೀ ತಾವನು ಯಾ ದೇವ್ರು ಬಂದು ದೇವ್ರೇ ಬಿಡಿಸು, ದೇವ್ರೇ ನಾನು ಬರ್ತೀನಿ, ದೇವ್ರೇ ಬಟ್ ಮೋಶೆ ಹೇಳಿಲ್ಲ. ಮೋಶೆ ಹತ್ರ ಬಂದು ಕೈಕೊಂಡು ವರದಿಲ್ಲ ಇಲ್ಲ ನೀ ತಾವರ್ನು ಯಾ ಉಣ್ಣೆ ಮಾರಿ ನಿನ್ನ ತರ ತಗ್ಗಿಸ್ಕೊಳ್ಳೋಂತನು ಭೂಮಿಯಲ್ಲೇ ಇಲ್ಲ. ಇಡೀ ಭೂಮಿಯಲ್ಲಿ ಎಲ್ಲರಿಗಿಂತಲೂ ಮೋಶೆ ಸಾತ್ವಿಕನಂತೆ. ಮೋಶೆ ನಿಂತ್ಕೊಳ್ತಾನೆ. ಇವನು ಸ್ಟಾರ್ಟಿಂಗ್ ಅಷ್ಟೇ ಬೇಡ ಅಂತ ಹೇಳೋದು. ಕೊನೆಗೆ ಏನ್ ಮಾಡ್ದ ಗೊತ್ತಾ? ಮೋಶೆ ಇಬ್ಡಿ ಬಾ ஒரே ஒரு இதுல சாம்பல் ಹಾಕಿಡ್ರಿ ಅಡ್ಡ போய் ನಿಂತ್ಕ ಆಂಡವರೇ ಬೇಡ. ದೇವ್ರ ಮನಸ್ಸನ್ನು ಚೇಂಜ್ ಮಾಡ್ತಾನೆ ಇವನು 3-4 ಟೈಮ್ಸ್. ಮೋಶೆ ಈ ಕಡೆ ಬಾ ನಿನ್ನಿಂದಲೇ ದೊಡ್ಡ ಜನಾಂಗ ಉಂಟಾಗ್ಬಿಡ್ತೀನಿ, ಈ ಕಡೆ ಬಾ ಒಂದು ಕ್ಷಣದಲ್ಲಿ ಭಸ್ಮ ಮಾಡಕ್ ಬಿಡ್ತೇನೆ ಅಂತ ಹೇಳಿದ್ರೆ ದೇವ್ರೇ ಇವ್ರನ್ನ ಕಾಪಾಡು. ದೇವರಿಗೆ ಇಲ್ದಂತ ಕನ್ನಿಕರ ಮೋಶೆಯಲ್ಲಿರುತ್ತೆ. ಅದನ್ನ ದೇವ್ರು ನೋಡ್ಬಿಟ್ಟು ಇವ್ರನ್ನ ಹಾಕೊಳ್ತಾರೆ. ತಗ್ಗಿಸುವಿಕೆ ಮೃದು. ಏಷಾಯ 57ನೇ ಅಧ್ಯಾಯ 15ನೇ ವಚನ. ಏಷಾಯ 57ನೇ ಅಧ್ಯಾಯ 15ನೇ ವಚನ. ಸದಮಲನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದು. ಯಾರತ್ರ? ಜಜ್ಜಿ ಹೋದ ದೀನ ಮನದೊಟ್ಟಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಯಾಕೆ ದೇವರು, ಯಾಕೆ ಕುಂಬಾರ ಆ ಜೇಡಿ ಮಣ್ಣನ್ನು ಹಾಕೊಂಡ್ರೆ ಜೇಡಿ ಮಣ್ಣಲ್ಲಿ ತಗ್ಗಿಸಿಕೊಳ್ಳುವಿಕೆ ಇದೆ. ನಾನು ಪಾಸ್ಟ್ರು ಅವ ಯಾಕೆ ಇಟ್ಕೋರ ನಾನು ಅವ್ನು ಕಿಟ್ಪೋರ್ದಲ್ಲ ಇನ್ನ ನಿಲ್ಸಿನ ನಾನು ಪಾಸ್ಟ್ರು. ನಿಲ್ಲಂಗೆ ಹಿಂಗೆ ಏರಿ ವರಾದೆ. ಯಾರನ್ನ ದೇವರು ಕಟಾಕ್ಷಿಸೋದು? ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು. ನಾನು ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿ ಆಗಿರೋ ಮಹೋನ್ನತನ ಹೀಗೆನ್ನುತ್ತಾನೆ, ಉನ್ನತ ಲೋಕ ಎಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿದ ದೀನ ಮನದೊಟ್ಟಿಗೆ ಇದ್ದುಕೊಂಡು ದೀನನ ಆತ್ಮನು ಜಜ್ಜಿದವರ ಮನಸ್ಸನ್ನು. ಯಾವಾಗ ನಾವು ದೇವರು ಹೇಳಿದ್ರನ್ನೆಲ್ಲ ಮಾಡ್ತೀವೋ ಆಗ್ಲೇ ಕುಂಬಾರ ಉತ್ತಮವಾದ ಪಾತ್ರೆಯಾಗಿ ನಮ್ಮನ್ನು ಮಾಡೋದು. ಹಲ್ಲೆಲೂಯಾ ಹಲ್ಲೆಲೂಯಾ. 6ನೇದು ಯೆರೆಮೀಯ 22ನೇ ಅಧ್ಯಾಯ 28ನೇ ವಚನ. ಯೆರೆಮೀಯ 22ನೇ ಅಧ್ಯಾಯ 28ನೇ ವಚನ. ಯೆಕೊನ್ಯನೆಂಬ ಪಾತ್ರೆ, ಹಿಕೋನ್ಯನೆಂಬ ಈ ಮನುಷ್ಯನು ಅಸಡ್ಡೆಗೀಡಾದ ಒಡುಕು ಗಡಿಗೆಯೋ, ಯಾರಿಗೂ ಇಷ್ಟವಲ್ಲದ ಮಡಿಕೆಯೋ ಅಷ್ಟೇ. ಸ್ನೇಹಿತರೆ, ಯೆಕೊನ್ಯನೆಂಬ ನೀನು ಯಾರಿಗೂ ಇಷ್ಟವಿಲ್ಲದ ಪಾತ್ರೆ ಆಗಿರ್ಬೋದು, ಒಡಕು ಗಡಿಗೆ ಆಗಿರಬಹುದು. ದೇವರು ಮುಖ್ಯವಾದ ವ್ಯಕ್ತಿಯಾಗಿ ಮಾರ್ಪಡಿಸ್ತಾರೆ. ಮತ್ತಾಯ 1ನೇ ಅಧ್ಯಾಯ 12ನೇ ವಚನ ನೋಡಿ. ಮತ್ತಾಯ 1ನೇ ಅಧ್ಯಾಯ 12ನೇ ವಚನ. ಮತ್ತಾಯ 1ನೇ ಅಧ್ಯಾಯ 12ನೇ ವಚನ.
ಬಾಬೇಲಿಗೆ ಸೆರೆ ಹೋದ ಮೇಲೆ ಯೆಕೊನ್ಯನು ಶೆಯಲ್ತಿಯೇಲನನ್ನು ಜೆರುಬ್ಬಾಬೆಲನನ್ನು ಪಡೆತಾನೆ. ಅದರ ಅರ್ಥ ಏನು? ಯೆಕೊನ್ಯ ಯಾರಿಗೂ ಬೇಡದ ಪಾತ್ರೆಯಾಗಿದ್ದ. ಬಟ್ ದೇವ್ರು ಏನ್ ಮಾಡಿದ್ರು ಅಂದ್ರೆ ಯೆಕೊನ್ಯನ ಹೊಟ್ಟೆಯಲ್ಲೇ ಶೆಯಲ್ತಿಯೇಲ್ ಊಟ ಮಾಡ್ತಾನೆ. ಶೆಯಲ್ತಿಯೇಲ್ನ ಮಗನೇ ಜೆರುಬ್ಬಾಬೆಲ್. ಸೊಲೊಮೋನನ್ನು ಕಟ್ಟಿಸಿದಂತ ದೇವಾಲಯನ 2ನೇ ಸಾರಿ ಕಟ್ಟಿಸಿದ್ ಯಾರಂದ್ರೆ ಜೆರುಬ್ಬಾಬೆಲ್. ಹಲ್ಲೆಲೂಯಾ. ಈ ಶೆಯಲ್ತಿಯೇಲ್, ಜೆರುಬ್ಬಾಬೆಲ್, ಯೆಕೊನ್ಯ ಇವರ ಮೂಲಕನೇ ಯೇಸು ಸ್ವಾಮಿನೂ ಹುಟ್ಟಿದ್ದು. ಬೇಡವೆಂದ ಪಾತ್ರೆ ನೀನಾಗಿರ್ಬೋದು, ದೇವರು ಅಮೂಲ್ಯವಾದ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. 7ನೇದು ಬಿದ್ದು ಹೋದ ಪಾತ್ರೆ. ಯೆರೆಮೀಯ 25ನೇ ಅಧ್ಯಾಯ 34ನೇ ವಚನ. ಯೆರೆಮೀಯ 25ನೇ ಅಧ್ಯಾಯ 34ನೇ ವಚನ. ಯೆರೆಮೀಯ 25. ಕುರುಬರೇ, ಅರಚಿಗೋಳಾಡಿರಿ, ಮಂದೆಯಲ್ಲಿನ ಹಿರಿಯ ಮಣಿಗಳೇ, ಬೂದಿಯಲ್ಲಿ ಬಿದ್ದು ಹೊರಳಾಡಿರಿ. ನಿಮ್ಮನ್ನು ವಧಿಸುವ ಕಾಲವು ತುಂಬಿದೆ. ನಾನು ನಿಮ್ಮನ್ನು ಭಂಗಪಡಿಸುವೆನು. ನೀವು ಬಿದ್ದು ಹೋದ ಅಂದವಾದ ಪಾತ್ರೆಯಂತೆ ಚೂರಾಗುವಿರಿ. ಯಾರು ಅಂದ್ರೆ ದೇವರ ಸೇವಕರು. ನೀವೆಷ್ಟೋ ಜನ ದೇವರ ಸೇವಕರನ್ನ ನೋಡಿದ್ದೀರಾ? ಎಷ್ಟೋ ಜನ ಕ್ರೈಸ್ತರನ್ನ ನೋಡಿದ್ದೀರಾ? ಬಿದ್ದು ಹೋದ ಅಂದವಾದ ಪಾತ್ರೆ ನೀನಾಗಬಾರ್ದು, ನಾನಾಗಬಾರ್ದು. ಏನು? ಬಿದ್ದು ಹೋದ ಅಂದದ ಪಾತ್ರೆ. ವರ್ಷಕ್ಕೆ ಮುಂಚೆ ಚರ್ಚ್ ಫುಲ್ ಕಿಕ್ಕಿರ್ದು ಇರುತ್ತೆ. ನೀವು ನೋಡಿದ್ದೀರಾ? 15 ವರ್ಷ ಬಿಟ್ಟೋಗಿ 50 ಜನ ಇರಲ್ಲ. ಸರಿನಾ ತಪ್ಪ? ಯಾಕೆ? ಪಾಸ್ಟ್ರಲ್ಲಿರುವಂತ ಬಿದ್ದು ಹೋಗುವಿಕೆ. 15 ವರ್ಷಕ್ಕೆ ಮುಂಚೆ ಇದ್ದಂತ ಸ್ಪಿರಿಚುವಾಲಿಟಿ ಇವಾಗ ಇರೋದಿಲ್ಲ. ಯಾಕೆ? ಬಿದ್ದು ಹೋದ ಅಂದವಾದ ಪಾತ್ರೆ. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. 12 ಅಲ್ವಾ? ಓಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸಿಸ್ಟರ್. ನೋ ಸಿಸ್ಟರ್ ಕರೆಕ್ಟಾ ಪಡ್ಚಾಂಗೋ. ಕೊಡಿ ಅವ್ರ ಕೈಲಿ ಒಂದ್ಸರಿ ಕೊಡು ನಮ್ಮ ಮೈಕು. தன்னை நிற்கிறவன் என்று எண்ணுகிறவன் இல்லாதபடிக்கு எச்சரிக்கையாய் இருக்க கடவன். ನಿಂತಿದ್ದೇನೆ ನೆನೆಸುವವನು ಬೀಳದಂತೆ. ಯಾವಾಗ ನಾವು ಬೀಳ್ತೀವೋ ಅವಾಗ ಏನಾಗ್ತೀವಿ? ಬಿದ್ದು ಹೋದ ಅಂದವಾದ ಪಾತ್ರೆ. ಸರ್ ಇಲ್ಲಿ ನೋಡಿ, 10 வருஷத்துக்கு முன்னே லோக்கல் ஷர்ட், இப்போ ரைமண்ட் ஷர்ட் போடலாம். ஸ்பிரிச்சுவல் லைஃப் எப்படி இருக்குதுங்க? வருஷத்துக்கு முன்னே சைக்கிள்ல வரலாம், இப்ப பெரிய கார்ல வரலாம். ஸ்பிரிச்சுவாலிட்டி 10 வருஷத்துக்கு முன்னே ಸ್ಪಿರಿಚುವಲ್ ಆರು ಥೋಡಿಂದ ಇಪ್ಪೋ ಐಸ್ ಕ್ಯಾಂಡಿ ಮಾರಿ. ನೋ ನೋ ನೋ, ಬಿದ್ದು ಹೋದ ಅಂದವಾದ ಪಾತ್ರೆ ನಾನು ನೀನು ಆಗಬಾರದು. ಯೂದ 1ನೇ ಅಧ್ಯಾಯ 24ನೇ ವಚನ. ಯೂದ 1ನೇ ಅಧ್ಯಾಯ 24ನೇ ವಚನ. ಯೂದ 1:24. ಯೂದ 1:24. ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವ ಸಮಕ್ಷಮದಲ್ಲಿ ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ பாருங்க. 2 பண்ணணும். உழுகாதிருக்கணும்னாக்கா 2 கம்பல்சரி பண்ணணும். 1 ஃபாஸ்டிங், 1 பிரேயர், 1 பைபிள் ರೀಡಿಂಗ್. ಹಲ್ಲೆಲೂಯಾ. ಎಡವಿ ಬೀಳದಂತೆ ಅಂದ್ರೆ ಬಿದ್ದು ಹೋದ ಅಂದವಾದ ಪಾತ್ರೆ ನಾವಾಗಬಾರದು. ಹಲ್ಲೆಲೂಯಾ. ಆಮೇಲೆ 8ನೇದಾಗಿ
ಎಜ್ಕೇಲ 24ನೇ ಅಧ್ಯಾಯ 3ನೇ ವಚನ. കുയവനെ കയ്യിൽ കളിമണ്ണാൻ உடைத்து உருவாக்குமே. குயவனே கையில் களிமண்ணான் உடைத்து உருவாக்கும். என் சித்தமல்ல உம் சித்தம் நாதா, என் சித்தமல்ல உம் சித்தம் நாதா, தருகிறேன் உம் கரத்தில் என்னை தருகிறேன், தருகிறேன் உம் கரத்தில் என்னை படைக்கிறேன், படைக்கிறேன் உம் பாதத்தில் என்னை தருகிறேன், தருகிறேன் உம் கரத்தில் என்னை படைக்கிறேன், படைக்கிறேன் உம் பாதத்தில். உருவாக்குமே என்னை, உருவாக்குமே, உருவாக்குமே என்னை, ಉರುವಾಕುಮೇ. ಒಲೆಯ ಮೇಲಿಟ್ಟಂತ ಪಾತ್ರೆ, ದೇವರ ಸೇವಕ ಏನಾಗ್ಬೇಕು ಅಂದ್ರೆ ಒಲೆಯ ಮೇಲಿಟ್ಟಂತ ಪಾತ್ರೆ ಆಗ್ಬೇಕು. ಎಜ್ಕೇಲ 24ನೇ ಅಧ್ಯಾಯ 3ನೇ ವಚನ. ದೃಷ್ಟಾಂತವನ್ನೆತ್ತಿ ಹಾ ಹೀಗೆ ಹೇಳು, ಹಾ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಹಂಡೆಯನ್ನು ಒಲೆಯ ಮೇಲಿಡು, ಮೇಲಿಡು, ಅಂಡೆನ ಒಲೆಯ ಮೇಲಿಡು, ಮೇಲಿಡು, ಮೇಲಿಡು. தமிழ் ஒரு முறை படிங்க சிஸ்டர். நீ கலக வீட்டாருக்கு ஒரு உபமானத்தை காண்பித்து அவர்களை நோக்கி, கர்த்தராகிய ஆண்டவர் உரைக்கிறது என்னவென்றால், ஒரு கொப்பரையை அடுப்பிலே வை, அடுப்பிலே வை. ಕೊಬ್ಬರೆ ಅಂದ್ರೆ ಪಾತ್ರೆನ ಒಲೆ ಮೇಲಿಡು. ಎಷ್ಟೋ ಜನ ಪಾಸ್ಟರ್ಸ್ ವಿಫಲ ಆಗುವಂಥದ್ದಿಲ್ಲೇ. ಎಲ್ಲಿ ಪಾತ್ರೆನ ಒಲೆಯ ಮೇಲೆ ಇಡೋದಿಲ್ಲ. என்ன அப்படி என்ன? நோ அதல்லே, நோ நோ, உபவாசம் இல்லை. பாஸ்டர்ஸுங்களுக்கு இப்போ எங்களுக்கு என்ன நெருப்பு விழுகிறதுனாக்கா, சாப்பாடு இல்லாம இருந்தாக்கா தான் நெருப்பு விழுகிறது. Fasting prayer most important. நீ என்ன வேணா சொல்லு, உபவாசம் மட்டும் சொல்லாதே. எனக்கு சொல்லி இருக்கிறாங்க வேதமூர்த்தி, நீ என்ன வேணா சொல்லப்பா, உபவாசம் மட்டும் சொல்லாதே. ஃபைனல் பிளஸிங்ஸ் என்ன தெரியுமா? நோ நோ நோ, எல்லா பாஸ்டர்ஸுங்களே இவருக்கு அவமானம். உபவாசம் பண்ணல, சைத்தானை மேல்கொள்ள முடியல. ಮಾರ್ಕ 9:29, ಮಾರ್ಕ 9:29 ಅಲ್ಲ ಅವ್ರು ಹಂಗೆ ಹೇಳ್ತಾ ಇದ್ದಾರೆ. ಕೊಡಿ ಬ್ರದರ್ ಮೈಕು. ಈ ಜಾತಿಯು ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಉಪವಾಸ ಪ್ರಾರ್ಥನೆ ಬೇರೆ ಯಾದರಿಂದಲೂ ಬಿಟ್ಟು ಹೋಗೋದಿಲ್ಲ. ಸೈತಾನ ಎಲ್ಲದಕ್ಕೆ பயந்து ಓಡುವಾಡಕ ಫಾಸ್ಟಿಂಗ್ ಪ್ರೇಯರ್ ಆಗುತ್ತಾ? பாஸ்டர்ஸ் 40 days ஃபாஸ்டிங் பண்ணணும் இயர்லி. அப்படி இல்லைனாக்கா 21 நாள் பண்ணணும். அப்படி இல்லைனாக்கா மாசத்துக்கு 3 நாள் பண்ணணும் உபவாசம். கம்யூனியன் சர்வீஸுக்கு முன்ன வரும்போது பாஸ்டர்ஸ் வித்தவுட் ஃபாஸ்டிங் வரக்கூடாது. ஆண்டவர் 20 years 2000 வருஷத்துக்கு பின்னாடி உபவாசம் பண்ணிட்டு இருக்கிறார். நான் உபவாசம் பண்ற அவசியம் இல்லை ಅಂತೆಲ್ಲ ஓவர் கான்ஃபிடென்ஸா பேசக்கூடாது. பிபி இருக்கு, சுகர் இருக்கிறவங்க உபவாசம் பண்ணாதீங்க தயவு செய்து. பிபி சுகர் வராதுங்க உபவாசம் பண்ணுங்க. நான் கேரண்டி கொடுக்குறேன், பிபி சுகர் வர்றதில்லை.
ஆண்டவர் எங்களுக்கு வராது மார்க்ஷீட் பண்றாரு. எவ்ரி மந்த் 3 days எப்படி என்ன பண்ணுங்க. சீக்கிரட்டா பண்றவளு தான் நல்லது அல்லீங்களா? சீக்கிரட்டா பண்ணுங்க, உலக மாட்டீங்கோ. மனுஷங்க சொல்லக்கூடாது, எந்த ஸ்டோரியும் சொல்றது இல்லை நான். இல்ல அல்ல, யாரன்னா சாப்பிட்டோம் நெக்ஸ்ட் ஈவினிங் பிரியாணி இருக்கும். கரெக்ட் தானே? சத்துட்டு 3 நாள் 4 நாள் 1 வருஷம் அப்புறமா சாப்பிடவே ஆகணும், சாப்பிட்டு தாகணும். என்ன சாப்பா வயிற்றுக்காக. கரெக்ட் தானே? இல்லைன்னா ஆவறதில்ல, தாந்துக்க முடியறதில்ல. அந்த சாப்பிடாம இருக்கிறது தான் நெருப்பு வச்சு மாறி வயிற்றுக்கு. கரெக்ட் தானே? 10ஆம் வசனம் படிங்க. 24:10. 24:10. ஃபாஸ்டிங் பண்ற பாஸ்டருங்க 99% உழுக மாட்டாங்க. 99% ಬೀಳಲ್ಲ ಉಪವಾಸ ಮಾಡೋಂಥವ್ರು. ಯಾಕೆ? ಸೈತಾನ ಇವ್ರನ್ನ ನೋಡ್ಬಿಟ್ಟು ಎದ್ದು ಬಿದ್ದು ಓಡೋಗ್ತಾನೆ. சொல்லுங்க, ஓடுறான். இங்கே இவன் சாப்பாடு இல்லாத நெருப்பு வச்சுக்கினாக்கா அவனுக்கு நெருப்பு படுது. 24:10. 24:10. ஏச்கேலா 24:10. ತುಂಬಾ ಸೌದೆ ಹಾಕು. ತುಂಬಾ ಸೌದೆ ಹಾಕು அப்படின்னாக்கா ரொம்ப நாள் ஃபாஸ்டிங் பண்ணு. ಬೆಂಕಿಯನ್ನು ಉರಿಸು. ಮಾಂಸವನ್ನು ತೀರಾ ಬೇಯಿಸು. ಟೋಟಲ್ ಆಗಿ ಏನ್ ಗೊತ್ತಾ ಆ ವಾಕ್ಯದಲ್ಲಿ? ಕೊಬ್ಬು ಕರಗಲಿ. ಒಂದ್ ನಿಮಿಷ, ಏನ್ ಹೇಳಿ? ಕೊಬ್ಬು ಕರಗಲಿ. ಆ ಅಧ್ಯಾಯದಲ್ಲಿ ಹೇಳುವಂಥದ್ದು ಪಾಸ್ಟ್ಗಳಿಗೆ ಕೊಬ್ಬಿರ್ಬಾರ್ದು, ಕೊಬ್ಬು ಕರಗಬೇಕು. நான் ஒரு பேச்சு உங்களுக்கு ஸ்ட்ரைட்டா கேட்குறேன், ತಪ್ಪಾ ತಿಳ್ಕೊಬೇಡಿ. ಇಂಟರ್ನ್ಯಾಷನಲ್ ಸ್ಪೀಕರ್ಗಳಲ್ಲಿ ಒಬ್ರು ದಪ್ಪಿಲ್ಲ. ಎಸ್ ಆರ್ ನೋ? அது இருக்குது. நான் அது சொல்ல, நான் பைபிள் விட்டு சொல்லி நிற்கிறது. இப்போ நீங்க முத்த இருக்கிறதுக்கு சாரிங்க ஐயா, நீங்க முத்த இருக்கிறதுக்கு நான் சொல்ல ನಾನು ஒரு வேளை தான் சாப்பிடுறது. நியர்லி ஃபாஸ்டிங் எடுத்து கேஸ்ட்ரிக் வர்றதில்ல. அது டாக்டர் பைபிள் சொல்லலையே. இல்ல, ஃபாஸ்டிங் பண்ணும்போது என்னன்னாக்கா, ஃபாஸ்டிங் பண்ணிட்டு போயிருக்கு அவர் கணக்கில் ப்ரேயருக்கு உக்காந்துக்கணும். நான் 11 இயர்ஸ்லேருந்து ஒரே எவ்ரி ஈவினிங் தான் நான் சாப்பிட்றது. ஆஃப்டர் 6 o'clock 11 இயர்ஸ்லேருந்து எனக்கு எந்த காயிலும் இல்லை. இன்னொன்று சொல்கிறேன், நான் நான்வெஜ் சாப்பிட்றதை விட்டுட்டேன். ஆண்டவர் எனக்கு சொன்னார் நான்வெஜ் விட்டுட்டேன், நான் விட்டுட்டேன். 2018 நான்வெஜ் விட்டுட்டேன்னு சொன்னார், நான்வெஜ் விட்டுட்டேன். தயவுசெய்து நீங்க விடாதீங்க. சாப்பிடுங்க, கொஞ்சம் கொஞ்சம் ப்ரேயருக்கு தடை ஆகாத மாதிரி சாப்பிடணும். கொஞ்சம் எவ்ரி 30 days நான்வெஜ் கூட சாப்பிடுங்க. 30 days ஒரு பீஸே சாப்பிடுங்க ஒரு நாளைக்கு. வயிறு நிறைய சாப்பாடு சாப்பிட்டு கொச்சிக்கு உப்பின் காய் மாறி இப்படி எடுத்து சாப்பிடணும். நான் என்னன்னு சொல்றேன்னாக்கா, எங்க சாப்பாடு எங்களுக்கு இதாக கூடாது.
ರೋಮ 11ನೇ ಅಧ್ಯಾಯ 9ನೇ ವಚನ. ಇದಲ್ಲದೆ ಅವರ ಊಟವೇ ಅವರಿಗೆ ಉರ್ಲು ಬೋನು. ಅಯ್ಯ 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 ಅಯ್ಯ, ಅವರ ಊಟವೇ ಅವರಿಗೆ ಉರ್ಲು ಬೋನು ಬೋನು. ಬೋನನಕ தெரியுமா? எவ்வளோ பவர்ஃபுல்லா இருக்கிற ಲಯನ್ ಔಟು. ರೋಮರ್ ಅದೇ ಕರೆಕ್ಟ್ ಓದ್ತಾ ಇರೋದು. ಬೋನಲ್ಲಿ ಹಾಕ್ಬಿಟ್ರೆ ಅದು ಬಲ ಕಳ್ಕೊಂಡ್ಬಿಡುತ್ತೆ. ಎಂಥ ದಷ್ಟ ಪುಷ್ಟ ಸಿಂಹವಾಗಿರ್ಲಿ, ಬೋನಲ್ಲಿ ಹಾಕ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ ಅಲ್ವಾ? ಅದೇ ತರ ಊಟ ಏನಾಗುತ್ತೆ ಅಂದ್ರೆ ಉರ್ಲು. ತಮಿಳ್ ಏನ சொல்லுங்க? ಅವರ சாப்பாடு சுருக்கும் கண்ணியும் இடறுதற்கான கல்லும் இடறுதல் கல்லும் பதிலுக்கு பதில் அளிக்கப்பட்ட ಕುಡಿಲಿ. ಅವರ ಊಟ ಅವರಿಗೆ ಉರ್ಲು ಬೋನು ಎಡೆ ತಡೆಯು ಶಿಕ್ಷೆಯು ಶಿಕ್ಷೆ. ಅವನೋ ಶಿಕ್ಷೆ ಅಲ್ಲೇ, எங்க சாப்பாடே எங்களுக்கு ಶಿಕ್ಷೆ. ಯಾರೋ ಬಂದು ಏನೋ ಮಾಡ್ತಾರೆ, ನಮಗೆ ನಾವೇ ಶಿಕ್ಷೆ. ಅವರ ಊಟವೇ ಅವರಿಗೆ ಶಿಕ್ಷೆ. ಬೆಂಕಿಗೂ ಒಲೆ ಮೇಲೆ ಕುತ್ಕೋ, ಉಪವಾಸ ಕುತ್ಕೋ, ಮುಡಿರ್ದಿಲ್ಲ ಅಣ್ಣಕ್ಕ. ನೀ ಮೊಲ ಮುಯಲ್ ಮಾರಿ ಓಡಾದೆ, ಆಮೆ ಮಾರಿ ಮೊಳ್ಳುಪೋ, ಎಲ್ಲ தண்ணி குடிச்சு ஃபாஸ்டிங் பண்றாங்க. நீ ஒரு கிளாஸ் மட்டும் ஜூஸ் எடுத்துக்கோ, பசி எடுத்தப்போ. மூணு வேளைக்கும் 3 டைம். இவ்வளோ நீட் வேண்டாம், ஒரு ஜூஸ். கொஞ்சம் எங்க கெப்பாசிட்டிக்கு தகுந்த மாதிரி நாங்க மூவ் பண்ணலாம். ಅವ್ರ அப்படி வேண்டாம் ನಮ್ಗೆ ಏನಾಯ್ತು ಹಂಗ್ ಮಾಡೋಣ. ನೀನು ಕೊಬ್ಬು ಕರಗಿಸ್ಬೇಕು. ಪಾಸ್ಟ್ರುಗಳು ಏನಾಗ್ಬೇಕು ಅಂದ್ರೆ ಅಂಡೆನ ಒಲೆ ಮೇಲೆ ಇಡಬೇಕು. ಅಂದ್ರೆ ಉಪವಾಸ ಕುತ್ಕೊಂಡು ಬೆಂಕಿ ಮೇಲೆ ಕುತ್ಕೊಳ್ಳೋದಲ್ಲ. ಉಪವಾಸ ಅನ್ನೋಂತ ಬೆಂಕಿಯಲ್ಲಿ ಕುತ್ಕೊಂಡು ಕಾಯುತ್ತೆ. ಅಯ್ಯೋರೇ, ಇದು ಈ ದಾನಿಯೇಲ ಸಿಂಹ ಹಿಂಗೆ ಕೆಳಗಡೆ ಬೀಳೋದ್ರೊಳಗೆ ಕಿತ್ತು ತಿಂದಾಕ್ಬಿಡ್ತಲ್ಲ, ಅಷ್ಟು ಹೊಟ್ಟೆ ಹಸಿತಾ ಇತ್ತು ನನ್ಗೆ. ಯಾಕೆ 40 days ಉಪವಾಸ ಇದ್ದೀನಿ. ಯಾವಾಗ ಉಪವಾಸ ಮುಗುತ್ತೋ ಅಷ್ಟು ಹೊಟ್ಟೆ ಉಪವಾಸ. இப்ப எவ்ரி இயர் 2 times எங்க பிரதர் இப்ப நெருப்பு மாறி இருக்கிறாரு. டியர் ஃப்ரெண்ட், ஐஸ் கேண்டி ஆகாதே, நீ பாஸ்டர் நெருப்பாயிரு. நீ நெருப்பாவணும்னாக்க ಅಂಡೇನ ಒಲೆ ಮೇಲಿಡು, ಉಪವಾಸ ತಕ್ಕೋ. ಈ ಜಾತಿ ದೇವರ ಪ್ರಾರ್ಥನೆ ಉಪವಾಸದಿಂದ ಕೆಲವು ಬಡತನ, ಕೆಲವು ದರಿದ್ರತನ, ಕೆಲವು ಸೋಲುಗಳು, ಕೆಲವು ಸೇವೆಯಲ್ಲಿ ಫೇಲ್ಯೂರ್ಸ್, ಕೆಲವು ಜನಗಳು ಬರ್ದಿರೋಂಥದ್ದು ಉಪವಾಸ ತಕ್ಕೊಂಡ್ರೇನೆ, ಒಲೆ ಮೇಲಿಟ್ಟನೆ, ಕೊಬ್ಬು ಕರಗದ್ರೇನೆ. HKL 24 ಓದಿದ್ವಲ್ಲ, ಅವ ತೆಗೆಕ್ ಹೋಗ್ಬೇಡಿ. ಹಲ್ಲೆಲೂಯಾ. என்னை தருகிறே முக்கரத்தில் நே படுகிறே. ஆடாடாக இருக்கேன் ಕೊಟ್ಬಿಡಿ. பாடுங்க என்னை தருகிறே முக்கரத்தில் என்னை படுகிறே உம் பாதத்தில் என்னை தருகிறே முக்கரத்தில் என்னை
சித்தமல்ல உம் சித்தநாத தருகிறேன் உம் கரத்தில். ಕಮ್ಯುನಿಯನ್ ಸರ್ವಿಸ್ ಮುಂಚೆ 3 days ಫಾಸ್ಟಿಂಗ್ ಪ್ರೇಯರ್ ಮಾಡಿನೇ ನೀವು ಕಮ್ಯುನಿಯನ್ ಸರ್ವಿಸ್ ಕೊಡಕ್ ಹೋಗಿ ನೋಡಿ, ನಿಮ್ಮ ಲೈಫಲ್ಲಿ ಮಾರ್ಪಟ ನೋಡಿ, ಸೇವೆಯಲ್ಲಿ ಮಾರ್ಪಟ ನೋಡಿ. ಯಾರು ಬರ್ಲಿ ಬರ್ದಿರೋಗ್ಲಿ ಚರ್ಚಲ್ಲಿ ಉಪವಾಸ ಪ್ರಾರ್ಥನೆಗಳು ಇಡಿ, ನೀವು ಒಬ್ಬರೇ ಕುತ್ಕೊಳ್ಳಿ. ಸೈತಾನ ಓಡಕ್ಕೆ ನೀವು ಉಪವಾಸ ಮಾಡಬೇಕು. ಹಲ್ಲೆಲೂಯಾ. ಜನ ಬರಕ್ಕಲ್ಲ, ಜನ ಬಂದ್ಬಿಡ್ತಾರೆ ನೀವು ಉಪವಾಸ ಕುತ್ಕೊಂಡ್ರೆ. ನೀನು ನಿನ್ನ ಪಾತ್ರ ಒಳ್ಳೆ ಮೇಲೆ ಇಕ್ಕೋ. ಜನರ ಮೇಲೆ ನೀನು ಬರಲಿಲ್ಲ ಉಪವಾಸಕ್ಕೆ, ನೀನು ಬರಲಿಲ್ಲ ಉಪವಾಸಕ್ಕೆ, ನೀನು ಬರಲಿಲ್ಲ ಉಪವಾಸಕ್ಕೆ ಅಂತ ಹೇಳಕ್ ಹೋಗ್ಬೇಡ. ಫಸ್ಟ್ ನೀನು ಉಪವಾಸ ಮಾಡು, ಆಮೇಲೆ ನೀನು ನೋಡಿ ಜನ ಕಲಿತಾರೆ. ನೀನು 3 ದಿವಸ ಉಪವಾಸ ಮಾಡಿದ್ರೆ ನಿನ್ನ ಬಿಲೀವರು 30 ದಿನ ಉಪವಾಸ ಮಾಡ್ತಾನೆ. ನೀನು ಚಂದಾಗಿ ಉಪವಾಸ ಮಾಡ್ತಾ ಹೋದ್ರೆ 10 ಜನ 20 ಜನ ಶುರು ಮಾಡ್ಕೊಳ್ತಾರೆ. ನಿನ್ನ ಚರ್ಚ್ ಆಟೋಮೆಟಿಕ್ ಆಗಿ ಬೆಳಿಲಿಕ್ಕೆ ಶುರು ಆಗುತ್ತೆ ಅಭಿಷೇಕದಿಂದ. ಹಲ್ಲೆಲೂಯಾ. ಆಮೇಲೆ ಆಮೇಲೆ 7ನೇ ಪಾಯಿಂಟ್ 8ನೇ ಪಾಯಿಂಟ್ ಗೊತ್ತಿಲ್ಲ. ಸೆರೆ ಹೋದ ಪಾತ್ರೆ. ದಾನಿಯೇಲ 1ನೇ ಅಧ್ಯಾಯ 2ನೇ ವಚನ. ಸೆರೆ ಹೋದ ಪಾತ್ರೆ. ದಾನಿಯೇಲ 1ನೇ ಅಧ್ಯಾಯ 2ನೇ ವಚನ. ದೇವರು ಕಂಚುಕಿಯರ ಅಧ್ಯಕ್ಷರ ಮನಸ್ಸಿನಲ್ಲಿ. 2ನೇ ವಚನ ದಾನಿಯೇಲ 1:2. அப்பொழுது ஆண்டவர் யூதாவின் ராஜாவாகிய யோயாக்கீமையும் யூதாவின் ராஜாவாದ ಯೆಹೋಯಾಕೀನನನ್ನು ದೇವರ ಆಲಯದ ಪಾತ್ರೆಗಳನ್ನು சிலவற்றையும் அவன் கையில் ಒಪ್ಪು ಕೊಡುತ್ತಾರ್. ಯಾರ ಕೈಯಲ್ಲಿ? ನೆಬೂಕದ್ನೆಚ್ಚರನ ಕೈಯಲ್ಲಿ. ದೇವ ದಾನಿಯೇಲ 1ನೇ ಅಧ್ಯಾಯ 2ನೇ ವಚನ. ದಾನಿಯೇಲ 1ನೇ ಅಧ್ಯಾಯ 2ನೇ ವಚನ. ಎಲ್ಲ ಪಾತ್ರೆಗಳನ್ನ ನೆಬೂಕದ್ನೆಚ್ಚರ್ ಕೈಯಲ್ಲಿ ಕೊಡ್ತಾನೆ. ಡಿಯರ್ ಸರ್, ನಿಮಗ್ ಗೊತ್ತಾ, ಸೆರೆಗೆ ಹೋದಾಗ ಎಲ್ಲ ತಲೆ ಚಚ್ಕೊಳ್ತಾರೆ. ಅಯ್ಯೋ ಸೆರೆ ಹೋದ್ವಲ್ಲ, ಅಯ್ಯೋ ಸೆರೆ ಹೋದ್ವಲ್ಲ, ನಮ್ ದೇವಾಲಯ ಹಾಳಾಯ್ತಲ್ಲ ಅಂತ ತಲೆ ಚಚ್ಕೊಳ್ತಾರೆ. ಉಪವಾಸ ಮಾಡ್ತಾರೆ, ಹೊಟ್ಟೆ ಹಸು ಇದು ಮಾಡ್ತಾರೆ, ಅದು ಇದು ಗೋಳಾಡ್ತಾರೆ. ಮಕ್ಕಳು ಸತ್ತೋದ್ರು, ಮರಿ ಸತ್ತೋದ್ರು, ಅಪ್ಪ ಅಮ್ಮ ಸತ್ತೋದ್ರು, ಹೆಂಡತಿ ಮಕ್ಕಳು ಸತ್ತೋದ್ರು, ಗಂಡ ಸತ್ತೋದ್ರು ಅಂತ ಎಲ್ಲ ತಲೆ ಚಚ್ಕೊಳ್ತಾರೆ. ನಿಮ್ಗೆ ಗೊತ್ತಾ, ಸೆರೆ ಹೋದ ಮೇಲೇನೆ ದಾನಿಯೇಲ ಹುಟ್ಟಿದ್ದು. ಜೋರಾಗಿ ಸೆರೆ ಹೋದ ಮೇಲೇನೆ ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ ಆಫ್ರಿಕಾದವರೆಗೂ ಆಳಿದಂತ ಎಸ್ತೇರ ಹುಟ್ಟಿದ್ದು. ಸೆರೆ ಹೋದ ಮೇಲೇನೆ ಮೊರ್ದೆಕೈ ಬಂದಿದ್ದು. ಸೆರೆ ಹೋದ ಮೇಲೇನೆ ಯಾರು ಬಂದಿದ್ದು? ಶಾದ್ರಾಕ್, ಮೇಷಕ್, ಅಬೇದ್ನೆಗೋ. ನಿಮಗ್ ಗೊತ್ತಾ, ಸೆರೆ ಹೋದ ಮೇಲೇನೆ ದಾನಿಯೇಲನಿಗೆ ಕ್ರಿಸ್ತನ 2ನೇ ಬರುವಿಕೆ ಪ್ರಕಟಣೆ ಸಿಕ್ಕಿದ್ದು. ಎಸ್ ಆರ್ ನೋ? ಪ್ರಕಟಣೆ ದಾನಿಯೇಲ 2 ಒಂದೇ ಪುಸ್ತಕ ಆಗಿ ನಿಲ್ತು. ಯಾಕೆ? ಪ್ರಕಟಣೆಯಲ್ಲಿ ಯೋಹಾನ ಏನ್ ಮಾಡ್ತಾನೋ ದಾನಿಯೇಲ ಅದನ್ನೇ ನೋಡ್ತಾನೆ. ಎಲ್ಲಿ? ಸೆರೆ ಹೋದ ನಂತರನೇ ನಿನ್ನ ಸೆರೆ, ನಿನ್ನ ಫೈನಾನ್ಷಿಯಲ್ ಡಿಫಿಕಲ್ಟೀಸ್, ನಿನ್ನ ಎಲ್ಲಾ ವಿಧವಾದ ಸಭೆಯ ಬೆಳೆ ಕುಂಠಿತ, ನಿನ್ನ ಎಲ್ಲಾ ವಿಧದ ಉಪದ್ರವ ವೇದನೆಗಳಲ್ಲಿ ನೀನು ಕುಗ್ಗಿ ಹೋಗಬೇಡ. ದೇವರು ಒಂದು ವೇಳೆ ನಿನ್ನನ್ನು ಸೆರೆಯಲ್ಲಿಟ್ಟಿರಬಹುದು, ನಿನ್ನ ಫ್ರೀ ಬರ್ಡ್ ಆಗಿ ಓಡಾಡ್ತಿರ್ಬೋದು, ನಿನ್ನಲ್ಲೇನೋ ಕೊರತೆ, ನಿನ್ನಲ್ಲೇನೋ ನ್ಯೂನತೆ, ನಿನ್ನಲ್ಲೇನೋ ಬಲಹೀನತೆ ಇರ್ಬೋದು. ಅದು ನಿನ್ನಲ್ಲಿ ದೇವರಿಟ್ಟಂತ ಸೆರೆ. ನಾಳೆ ಒಂದು ದಿವಸ ನಿನ್ನಿಂದ ದಾನಿಯೇಲ ಹುಟ್ಟುತ್ತಾನೆ, ನಿನ್ನಿಂದ ಎಸ್ತೇರ ಹುಟ್ಟುತ್ತಾಳೆ, ನಿನ್ನಿಂದ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಬರ್ತಾನೆ, ನಿನ್ನಿಂದ ಮೊರ್ದೆಕೈ ಬರ್ತಾನೆ, ನಿಮ್ಮಿಂದ ಎಜ್ರಾ ಬರ್ತಾನೆ, ಬದಲಾಗ್ತಾನೆ. ಭೂಮಂಡಲದ ರಾಜನಾದ ನೆಬೂಕದ್ನೆಚ್ಚರ್ ಬದಲಾಗ್ತಾನೆ. ಮಾತ್ರ ಅಲ್ಲದೆ ನೆಹೆಮಿಯ ಹುಟ್ಟುತ್ತಾನೆ, ಶಯಲ್ತಿಯೇಲ್ ಹುಟ್ಟುತ್ತಾನೆ, ಜೆರುಬ್ಬಾಬೆಲ್ ಹುಟ್ಟುತ್ತಾನೆ ಸೆರೆಯಿಂದ. ಡಿಯರ್ ಫ್ರೆಂಡ್, ನಿನ್ನ ಕಷ್ಟದಲ್ಲಿ ನೋವಲ್ಲಿ ದೇವ್ರು ಹಾಕಿದಾಗ ಭಯ ಬೀಳಕ್ ಹೋಗ್ಬೇಡ. ಶ್ರೇಷ್ಠ ಆಶೀರ್ವಾದ ನಿನ್ನಿಂದ ಆಚೆ ಬರುತ್ತೆ. ಹಲ್ಲೆಲೂಯಾ. ಆಮೇಲೆ ಮೇ ಬಿ 9ನೇದು ಅಂತ ಅನ್ಕೊಳ್ತೀನಿ. ದಾನಿಯೇಲ 5ನೇ ಅಧ್ಯಾಯ 3ನೇ ವಚನ. ದಾನಿಯೇಲ 5ನೇ ಅಧ್ಯಾಯ 3ನೇ ವಚನ. ಯೆರೂಸಲೇಮಿನ ದೇವಾಲಯದ ನಡುಗುಡಿಯಿಂದ ಸೂರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು
ರಾಜನು ಅವನ ಮುಖಂಡರು ಅದನ್ನು ಕುಡಿದರು. ಅದರಲ್ಲಿ ದ್ರಾಕ್ಷಾರಸನ ಕುಡಿದರು. ಏನ್ ಮಾಡ್ತಾರೆ? ஐயா இங்க பாருங்க, இப்படி பாக்குறீங்களா? சர்ச்சில் பாஸ்டர்ஸ் எப்போ ಯಾವಾಗ ಫೇಲ್ ಆಗ್ತಾರೆ ಅಂದರೆ, ವಿಫಲ ಆಗ್ತಾರೆ ಅಂದರೆ, ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಬಿಲೀವರ್ಸ್ನ ನೋಡಿ ನೀನು 10ನೇ ಒಂದು ಭಾಗ ಹಾಕು ಅಂತ ಹೇಳಿಲ್ಲ. ಯಾಜಕರನ್ನ 10ನೇ ಒಂದು ಭಾಗ ನೀನು ಹಾಕು ಅಂತ ಹೇಳುತ್ತೆ. ಯಾಜಕ ಮಹಾಯಾಜಕನಿಗೆ ಕೊಡು ಅಂತ ಹೇಳುತ್ತೆ. ಯಾವಾಗ ಒಂದು ಕೈ ಹಿಂಗಿದ್ರೆ ಇನ್ನೊಂದು ಕೈ ಹಿಂಗಿರ್ಬೇಕು, ಒಂದು ಕೈ ಹಿಂಗಿರ್ಬೇಕು. ದೇವಿ 2 ಕೈ ಕೊಟ್ಟಿದ್ದಾರೆ, ಒಂದು ಕೈ ಕೊಡೋ ಅಂತ ಕೈ, ಒಂದು ಕೈ ಈಸ್ಕೊಳ್ಳೋ ಅಂತ ಕೈ. ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ನಿಮಗಿಂತಲೂ ಬಡ ಪಾಸ್ಟ್ರುಗಳಿಗೆ ಕೊಡಿ, ಹಳ್ಳಿಯಲ್ಲಿರುವಂಥ ಪಾಸ್ಟ್ರುಗಳಿಗೆ ಕೊಡಿ. 10ನೇ ಒಂದು ಭಾಗ ತೆಗೆದ್ಬಿಟ್ಟು ನಿಮ್ಮ ಚರ್ಚಲ್ಲಿ ಬರೋವಂಥದ್ದು, ನಿಮ್ಮ ಜೋಬಲ್ಲಿ ಬರೋವಂಥದ್ದು ಪ್ರತಿ ಒಂದೊಂದು ಎತ್ತಿ 10ನೇ ಒಂದು ಭಾಗ ಇಟ್ಬಿಟ್ಟು ಮೊಣಕಾಲೂರಿ ಕುತ್ಕೊಂಡು ಯಾರು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಕೊಡ್ಲಿಕ್ಕೆ ಶುರು ಮಾಡಿ. ನಿಮ್ಮ ಸೇವೆ ಅಭಿವೃದ್ಧಿ ಆಗುತ್ತೆ. ನೀವು ನೋಡಿ, ಯಾರು ದುಡ್ಡನ್ನ ಚೆಲ್ತಾರೋ ಅವರೇ ಬೆಳೆಯೋದು. ಪಾತಿರಿக்கிறீங்களா இல்லைங்களா? ஐயா நான் சொல்றது சரியா தப்பா? யாரு பணத்தை எரிக்கிறாங்களோ அவங்க தான் வளர்றது. ಸಮ್ ಚರ್ಚಸ್ ಅಧ್ವಾನವಾಗಿರುತ್ತೆ. ಇಲ್ಲಿ ಕೀಬೋರ್ಡ್ ಇರಲ್ಲ, ಡ್ರಮ್ಸ್ ಇರಲ್ಲ, ಚೇರ್ ಕಿತ್ತೋಗಿರೋ ಚೇರ್ ಹಾಕೊಂಡಿರ್ತಾರೆ. ಪೇಂಟ್ ಓಡಿಸಿ 10 ಇಯರ್ಸ್ ಆಗಿರುತ್ತೆ, ಲೈಟ್ಗಳು ಚೇಂಜ್ ಮಾಡಲ್ಲ. ಅವ್ರ ಮನೆಗೆ ಹೋದ್ರೆ ಪ್ಯಾಲೇಸ್ ತರ ಇರುತ್ತೆ. பார்த்திருக்கிறீங்களா? சில பேர் ப்ரீச்சிங்க கூப்பிடுறாங்க, வீட்டுக்கே கூப்பிட்டு போறது இல்லையா? ஐயா உங்களை பத்தி சொல்ல ஏன் தெரியுமா? பண்ணி கொட்டாய் மாதிரி இருக்கும் சர்ச்சு, அங்க வீடு பேலஸ் மாதிரி இருக்கும். ஐயா 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 ஓகே 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 ஓகே. ஆமா, ஊரெல்லாம் சொல்லிடுவேன். எஸ் ஆர் நோ ನಾನು சொல்றது ಸರಿಯಾ ತಪ್ಪಾ? ಯಾವಾಗ ನೀನು ಫುಲ್ ದೇವರಿಗೆ ಸಲ್ಲಬೇಕಾದನ್ನ 10ನೇ ಒಂದು ಭಾಗ ಸಲ್ಲಿಸ್ದಿರ ಇರ್ತೀಯೋ, சார் நீ பொய் சொல்லாதே ಅಂட்டு ನಾನು ಪ್ರೀಚ್ சொல்றேன். ನಾನು பொய் சொன்னக்கா? ನಾನು ವ್ಯಭಿಚಾರ பண்ணாதே ಅಂட்டு ನಾನು சொல்றேன். ನಾನು ವ್ಯಭಿಚಾರ பண்ணக்கா? ನಾನು தசம்பாக குடு ಅಂட்டு சொல்றேன். ನಾನು தசம்பாக கொடுக்காவிட்டா சரியா தப்பா? எங்களுக்கு பணம் இல்லையே கொடுக்கோ, 100 ரூபாய் வந்தாக்கா 100 ரூபாய் கொடுங்கோ, 1000 ரூபாய் வந்தாக்கா 1000 ரூபாய். உங்க ஊழிய டெவலப்மெண்ட்டே பாருங்க. சரியா தப்பா நான் சொல்றது? லட்ச ரூபாய் வந்தாக்கா 10 பங்கு கொடுத்துடும், கோடி ரூபாய் வந்தாக்கா 10 பங்கு கொடுத்துடுங்க. ஊரெல்லாம் கூப்பிட்டு எல்லா ஊழியக்காரங்க பங்கிட்டு விட்டுடுங்க. பாருங்க எப்படி வளர்றீங்கன்ட்டப்பா. அப்படி கொடுக்காவிட்டா ஆண்டவர் பணத்தை எடுத்து நீ குடிச்சா, நீ சாப்பிட்டா 25 வசனம் வரும். தானியேல் 5:25. தானியேல் 5:25. ಮೇನೆ ಮೇನೆ ತೆಕೇಲ್ ಉಫರ್ಸಿನ್. ಇದರ ಅರ್ಥವು ಹೀಗಿದೆ: ನೀನು ತಕ್ಕಡಿಯಲ್ಲಿ ಮೇನೆ ಅಂದರೆ ದೇವರು ನಿನ್ನ ಅಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು, ತೆಕೇಲ್ ಎಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ನಾನು ಏನಂತ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರಿಗೆ ಕೊಡುವಂಥದ್ದು, ದೇವರಿಗೆ ಸಲ್ಲಿಸುವಂಥದ್ದು ನಾವು ತಕ್ಕೊಂಡು ತಿನ್ನಬಾರ್ದು. ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಆಕ್ಸಿಡೆಂಟ್ ಆಗಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ, ನೀವು 10ನೇ ಒಂದು ಭಾಗ ಕೊಟ್ರೆ ನೀವು ಬಿಲಿವರೋ ಪಾಸ್ಟೋ ನೀವು ಹಾಸ್ಪಿಟ್ಲಿಗೆ ಹೋಗಲ್ಲ. டாக்டர் முன்னே வந்து, டாக்டர் ப்ளீஸ் டாக்டர் நீங்க போக மாட்டீங்க ஹாஸ்பிட்டலுக்கு. 93 இயர்ஸ்ல எருமாடு மாறி வராரு. யாரு? ಎರಮಾಡು ಮಾರಿಸಿ ಆ ಪ್ರೆಸ್ ರಿಪೋರ್ಟ್ ನೋಡಿ ಶಾಕ್ ಆಗಿ ಹೋಗ್ಬಿಡ್ತಾರೆ. ಏನು ಇವ್ನು ಹಿಂಗ್ ಬರ್ತಾನೆ 93 ಇಯರ್ಸ್ ಅಲ್ಲಿ? ಯಾರು? ಜಾರ್ಜ್ ಮುಲ್ಲರ್. ಯವನ ಪ್ರಾಯದಲ್ಲಿ ಬಾಡಿ ಎಲ್ಲ ರೋಗಗಳು. 93 ಇಯರ್ಸ್ ಅಲ್ಲಿ ಹಿಂಗ್ 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 ಜಾರ್ಜ್ ಮುಲ್ಲರ್ ಹಿಂಗ್ ಹಿಂಗ್ ಬರ್ತಾರೇನೋ ಅಂತ ನೋಡಿದ್ರೆ, ಆ ಇಂಗ್ಲೆಂಡ್ ಅಲ್ಲಿ ಆ ಪ್ರೆಸ್ ರಿಪೋರ್ಟ್ ನೋಡಿ ಶಾಕ್ ಆಗಿ ಹೋಗ್ಬಿಡ್ತಾರೆ. ಇಷ್ಟು ದಷ್ಟ
ದಷ್ಟಪುಷ್ಟ ಆರೋಗ್ಯ ಭರಿತ ಜಾರ್ಜ್ ಮುಲ್ಲರ್ ಬರ್ತಾರೆ. ಒಂದು ಹಲ್ಲನ್ನು ಬಿದ್ದಿರಲ್ಲ ಅವ್ರದ್ದು, 93 years. ಡಿಯರ್ ಫ್ರೆಂಡ್, ನೀನು ದೇವರಿಗೆ ಸಲ್ಲುವಂಥದ್ದನ್ನ ನೀನು ತಿನ್ಬೇಡ, ದೇವರಿಗೆ ಸಲ್ಲುವಂಥ ನಿನ್ನ ಕಣ್ಣಿಗೆ ಕಾಣೋ ಎಷ್ಟೋ ದೇವರುಗಳಿದ್ದಾವೆ. ಅಂದರೆ ನಡೆದಾಡುವಂಥ ಯೇಸು ಕ್ರಿಸ್ತಂದಿರು. ರೋಡಲ್ಲಿ ಹೋಗ, ಬಡವ್ರಿಗೆ ಕೊಡು, ಭಿಕ್ಷುಗಾರಿಗೆ ಕೊಡು, 10 ರೂಪಾಯಿ ತೆಗೆದುಕೊಡು, ದೇವ್ರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡ್ತಾರೆ. 10ನೇ 1 ಭಾಗ ಎಷ್ಟೇ ಬರಲಿ ತೆಗೆದು ಪಕ್ಕಕ್ಕಿಡು. ಹಲ್ಲೆಲೂಯಾ. ನಿನ್ನ ಸೇವೆಯಲ್ಲಿ ಫಸ್ಟ್ ನೀನು ಕೊಡು, ಆಮೇಲೆ ಬಿಲೀವರ್ಸ್ಗೆ ಹೇಳು. ഹല്ലേലൂയാ. എന്നെ തരുകിരേ തരുകിരേ ഉങ്കരത്തിൽ എന്നെ പടകിരേ പടകിരേ പാദത്തിൽ എന്നെ തരുകിരേ തരുകിരേ ഉങ്കരത്തിൽ എന്നെ പടകിരേ പടകിരേ പാദത്തിൽ ഒരു വാക്കുമേ എന്നെ ಹೋಶೇಯ 8ನೇ ಅಧ್ಯಾಯ 8ನೇ ವಚನ. ಬಿದ್ದು ಹೋದ ಪಾತ್ರೆ ಅಂದ್ರೆ ತಿರಸ್ಕಾರಗೊಂಡ ಪಾತ್ರೆ. ಹೋಶೇಯ 8ನೇ ಅಧ್ಯಾಯ 8ನೇ ವಚನ. ಹೋಶೇಯ 8ನೇ ಅಧ್ಯಾಯ 8ನೇ ವಚನ. ಇಸ್ರಾಯೇಲೇ ನುಂಗಲ್ಪಟ್ಟಿದೆ ಜನಾಂಗಗಳ ಮಧ್ಯದಲ್ಲಿ ಯಾರಿಗೂ ಬೇಡದ ಪಾತ್ರೆ ಅಂತಿದೆ. ಸರ್, ஓசேய 8:8 தமிழ்ல படிங்க. விழுங்கப்படுகிறார்கள். அவர்கள் இனி புறஜாதிக்குள்ளே விரும்பப்படாத பாத்திரத்தை போல் இருப்பார்கள். ಎಂಥ ಪಾತ್ರೆ? ಯಾರಿಗೂ ಬೇಡದ ಪಾತ್ರೆ. ಇಲ್ಲೇ ಕೊಡಿ, ಓದಿ ಓದಿ ಓದಿ. ಯಾರಿಗೂ. ನಿಮಗೆ ಗೊತ್ತಾ, ಕೀರ್ತನೆ 118ನೇ ಅಧ್ಯಾಯ 22ನೇ ವಚನ. ಕೀರ್ತನೆ 118ನೇ ಅಧ್ಯಾಯ 22ನೇ ವಚನ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಸರ್, உங்களை வேண்டான்ட்டு விட்டுட்டு இருக்கிறாங்களா? பைபிள் சொல்லுது. இஸ்ரேல் ஐரே கன்னடನೇ ஓதி. உங்களை வேண்டான்ட்டு விட்டுட்டு இருக்கிறாங்களா? வேண்டாಂಟು ತಳ್ಳಿ விட்டுட்டு இருக்கிறாங்களா? ಬೈಬಲ್ சொல்லுது ಮುಖ್ಯವಾದ ಪಾತ್ರೆಯಾಗಿ ದೇವ್ರು ನಮ್ಮನ್ನು ಮಾಡ್ತಾರೆ. ಜೋರಾಗಿ ಒಂದ್ಸರಿ ಚಪ್ಪಾಳೆ ಹೊಡೆದು ದೇವ್ರನ್ನ ಮಹಿಮೆ ಪಡಿಸಿ. ಇಸ್ರಾಯೇಲು ಅವನ್ ವೇಸ್ಟ್ ಫೆಲೋ. ಅವನ ಸೇವೆ ಉದ್ಧಾರ ಆಗಿಲ್ಲ, ಅವನ ಸೇವೆ ಇಲ್ಲ, ಅವನ್ ಈ ಸೇವೆ ಇಲ್ಲ, ಆ ಸೇವೆ ಐತೆ, ಆ ಸೇವೆ ಇಲ್ಲ, ಈ ಸೇವೆ ಐತೆ, ಈ ಸೇವೆ ಇಲ್ಲ, ಈ ಸೇವೆ ಐತೆ, ಅವನ ಹತ್ರ ಸೇವೆನೇ ಇಲ್ಲ. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯ್ತು. ಇದು ಕರ್ತನಿಂದಲೇ. ಆಮೆನ್. ಇಸ್ರಾಯೇಲು ಬೇಡ ಎಂದು ಬಿಟ್ಟ ಪಾತ್ರೆ, ಬಟ್ ಮುಖ್ಯವಾದ ಮೂಲೆಗಲ್ಲಾಗುತ್ತೆ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಜಕರ್ಯ 14ನೇ ಅಧ್ಯಾಯ 21ನೇ ವಚನ. ಜಕರ್ಯ 14ನೇ ಅಧ್ಯಾಯ 21ನೇ ವಚನ. ಕುಯವನೆ கையில் களிமண்ண உடைத்து உருவாக்குமே. குயவனே கையில் களிமண்ண உடைத்து உருவாக்குமே. என் சித்தமல்ல உம் சித்தம் நாதா, என் சித்தமல்ல உம் சித்தம் நாதா. தருகிறேன் உம் கரமே, என்னை தருகிறேன் தருகிறேன் உம் கரத்தில் என்னை படைக்கிறேன் படைக்கிறேன் உம் பாதத்தில் என்னை தருகிறேன் தருகிறேன் உம் கரத்தில் என்னை படைக்கிறேன் படைக்கிறேன் உம் பாதத்தில். ಜಕರ್ಯ 14ನೇ ಅಧ್ಯಾಯ 21ನೇ ವಚನ. ಅಲ್ಲದೆ ಯೆರೂಸಲೇಮಿನಲ್ಲಿಯೂ ಯೆಹೂದದಲ್ಲಿಯೂ ಇರುವ ಸಕಲ ಪಾತ್ರೆಗಳು ಇರುವ ಸಕಲ ಪಾತ್ರೆಗಳು. ಒಂದು ನಿಮಿಷ,
ಯೆರೂಸಲೇಮ್ ಸಿಟಿ, ಯಹೂದ ದೇಶ, ಸಕಲ ಪಾತ್ರೆಗಳು ಸೇನಾಧೀಶ್ವರ ಯೆಹೋವನಿಗೆ ಮೀಸಲಾಗಿರುವವು. ಯಾರಿಗೆ? ಸೇನಾಧೀಶ್ವರನಾದ ಯೆಹೋವನಿಗೆ ಮೀಸಲಾಗಿರುವವು. ಅದರರ್ಥ ಏನು? ಯೆರೆಮೀಯ 4:23, ಯೆರೆಮೀಯ 4:23 ನಾನು ತುಂಬಾ ಇಷ್ಟಪಡುವಂತ ವಾಕ್ಯಗಳಲ್ಲಿ ಇದೊಂದು. ನಾನು ತುಂಬಾ ಪದೇ ಪದೇ ಓದ್ಬೇಕು ಅಂತ ಆಸೆ ಪಡ್ತೀನಿ ಈ ವಾಕ್ಯ. ನಾನು ದಿವ್ಯ ಜ್ಞಾನದಿಂದ ನೋಡಿದೆನು. ಮೈಕ್ ಹತ್ರ ಇಕ್ಕಪ್ಪ. ಭೂಲೋಕವು ಹಾಳು ಪಾಲಾಗಿತ್ತು. ಆಕಾಶವನ್ನು ನೋಡಿದೆ, ಆಕಾಶವನ್ನು ನೋಡಿದೆನು, ಅದರಲ್ಲಿ ಬೆಳಕೇ ಇರಲಿಲ್ಲ. ಪರ್ವತಗಳು ನೋಡಿದೆ, ಪರ್ವತಗಳನ್ನು ನೋಡಿದೆನು, ಆಹಾ ನಡುಗುತ್ತದೆ, ಗಡ 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 ಅಂತ ನಡುಗುತ್ತಿದ್ದವು. ಆಮೇಲೆ ಎಲ್ಲ ಗುಡ್ಡಗಳು ಅಲ್ಲಕಲ್ಲೋಲವಾಗಿದ್ದವು. ನಾನು ನೋಡಲಾಗಿ ಅಯ್ಯೋ ಜನವೇ ಇರಲಿಲ್ಲ. ಏನು ಇಡೀ ಭೂಮಂಡಲನ ದಿವ್ಯ ಜ್ಞಾನದಿಂದ ನೋಡ್ತಾನೆ ಸರ್. ಒಬ್ಬ ನರ ಪ್ರಾಣಿನೂ ಇರಲ್ಲ. ಯಾಕೆ? ಅಂತರಿಕ್ಷದಲ್ಲಿ ಎತ್ತಲ್ಪಟ್ಟಿರ್ತಾರೆ. ಹಲ್ಲೆಲೂಯಾ. ಚೆಫನ್ಯ 1ನೇ ಅಧ್ಯಾಯ 3ನೇ ವಚನ, ಚೆಫನ್ಯ 1ನೇ ಅಧ್ಯಾಯ 3ನೇ ವಚನ, ಚೆಫನ್ಯ 1ನೇ ಅಧ್ಯಾಯ 3ನೇ ವಚನ. 3 ಜನ ಪಶುಗಳನ್ನು, ಆಕಾಶದ ಪಕ್ಷಿಗಳನ್ನು, ಸಮುದ್ರದ ಮೀನುಗಳನ್ನು ನಾಶಪಡಿಸುವೆನು. ವಿಗ್ರಹಗಳೆಂಬ ಆಮೇಲೆ ವಿಘ್ನಗಳನ್ನು, ಎಡುವುವ ದುಷ್ಟರನ್ನು ಸಂಹರಿಸುವೆನು. ಆಮೇಲೆ ಭೂಮಿಯ ಮೇಲಿಂದ ನರಸಂತಾನವನ್ನು ಕಿತ್ತು ಹಾಕುವೆನು. ಸರ್, ಅಯ್ಯ, ನಿಮ್ದ ಹತ್ರ ಒಂದು ಸೈಟ್ ಐತಲ್ವಾ? ನಿಮ್ಮ ಹತ್ರ ಒಂದು ಮನೆ ಐತಲ್ಲ? ನಿಮ್ಮ ಹತ್ರ ಒಂದು ಚರ್ಚ್ ಐತಲ್ಲ? ನಿಮ್ಗೆ 2 ಸೈಟ್ ಐತಲ್ಲ? ನಿಮ್ಗೆ 10 ಸೈಟ್ ಐತಲ್ಲ? 10 ಎಕರೆ ಐತಲ್ವಾ ನಿಮ್ಮ ಹತ್ರ? ನಮ್ದು ಅಂತ ತಿಳಿಸ್ಕೊಳಕ್ಕೆ ಒಬ್ಬ ನರ ಪ್ರಾಣಿನೂ ಇಲ್ಲಿರಲ್ಲ. ಭೂಲೋಕದಿಂದ ಮನುಷ್ಯರನ್ನೇ ದೇವ್ರು ತೆಗ್ದಾಕಿರ್ತಾರೆ. ಅಂತರಿಕ್ಷದಲ್ಲಿ 7 ವರ್ಷ ಯಜ್ಞದ ಕುರಿಯಾದ ಆತನ ವಿವಾಹದ ಆತನ ಅಲ್ಲಿ ನಡೆದ ನಂತರ ಮತ್ತೆ ಬಂದು ಇಲ್ಲಿ ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಇರುತ್ತೆ. ಹಲ್ಲೆಲೂಯಾ. ಆಗ ಏನ್ ನಡೆಯುತ್ತೆ ಅಂದ್ರೆ, ಆಗ ಪ್ರಪಂಚದಲ್ಲಿ ಒಬ್ಬರೇ ಇರೋದು. ಯಾರಿರೋದು? ಪ್ರತಿ ಒಬ್ಬರ ಹಣೆ ಮೇಲೆ ಯೆಹೋವನಿಗೆ ಮೀಸಲು, ಯೆಹೋವನಿಗೆ ಮೀಸಲು, ಯೆಹೋವನಿಗೆ ಮೀಸಲು ಅಂತ ಬರ್ದಿರುತ್ತೆ. ನೋಡಿ, ಯಾವ್ದದು? ವಿಮೋಚನ ಕಾಂಡ 28ನೇ ಅಧ್ಯಾಯ 36ನೇ ವಚನ. ವಿಮೋಚನ ಕಾಂಡ 28ನೇ ಅಧ್ಯಾಯ 36ನೇ ವಚನ. ವಿಮೋಚನ ಕಾಂಡ 28ನೇ ಅಧ್ಯಾಯ 36ನೇ ವಚನ. ಚೊಕ್ಕ ಬಂಗಾರದ ಪಟ್ಟವನ್ನು ಮಾಡಿಸಿ. ಸರ್, ಚೊಕ್ಕ ಬಂಗಾರದ ಪಟ್ಟ ಮಾಡಿಸ್ಬೇಕು. ಮುದ್ರೆಯನ್ನು ಕೆತ್ತುವ ರೀತಿಯಾಗಿ ಅದರಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯನ್ನು ಕೆತ್ತಿಸಬೇಕು. 1 ನಿಮಿಷ. ಅಯ್ಯ ವಾಂಗೋ, ಹಿಂಗೆ ಅಯ್ಯ ವಾಂಗೋ. ಇವರು ಪಡಿಕಿಟ್ಟು, ಇವರ ಆರೋನ್, ಇವರ ತಲೆ ಮೇಲೆ ಕಿರೀಡೋ ಪೇಟ ಇಡ್ತಾರೆ. ಅದ್ರ ಮೇಲೆ ಬಂಗಾರದಿಂದ ಇಲ್ಲಿ ಬರೆದಿರ್ತಾರೆ ಯೆಹೋವನಿಗೆ. ಅದೇ ಅಂತ್ಯ ಕಾಲದಲ್ಲಿ ನಡೆಯೋದು. ಜಕರ್ಯ 14ನೇ 21ನೇ ವಚನ. ಪ್ರತಿ ಒಂದೊಂದು ಪಾತ್ರೆ ಮೇಲೆ ಯೆಹೋವನಿಗೆ ಮೀಸಲು ಅಂತ ಬರೆದಿರ್ತೀಯಲ್ಲ. ದೇಶದಲ್ಲೆಲ್ಲ ದೇವರಿಗೆ ಮೀಸಲಾಗಿ ಜೀವನ ಮಾಡಿದಂತ ಪಾತ್ರೆಗಳು ಒಂದು ಪಾತ್ರೆನ ಭೂಲೋಕದಲ್ಲೇ ಇರಲ್ಲ. பேருக்கு மட்டும் கிறிஸ்டியன் இருக்க மாட்டாங்கோ, பேருக்கு மட்டும் விசுவாசிங்க இருக்க மாட்டாங்கோ, பேருக்கு மட்டும் ஊழியக்காரர் இருக்க மாட்டாங்கೋ. ದೇವರಿಗೆ ಮೀಸಲಾದಂತ ಪಾತ್ರೆ ಮಾತ್ರನೇ ಇರೋದು. ಆಮೆನ್. ಹಲ್ಲೆಲೂಯಾ. ಒಪ್ಪು ಕೊಡುಂಗಯ್ಯ.
ஆடு ಬದುಕಿದರೆ ರೋಮ 14:7 ರೋಮ 14 வாழ்ந்தாலும் உமக்காகுತ್ತಾ ಓದಿ ರೋಮ 14:7 ಬದುಕಿದರೆ. ನಾನು ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಸಾಯುತ್ತೇವೆ ಅಂದರೆ ದೇವರಿಗೆ ಮೀಸಲಾಗಿ ಜೀವನ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮೀಸಲಾದ ಪಾತ್ರೆಯಾಗು. ಮತ್ತಾಯ 10:37 ಮತ್ತಾಯ 10:37 ಮತ್ತಾಯ 10:37 ಮತ್ತಾಯ 10:37 ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಅಂದ್ರೆ ಬದುಕಿದರೆ ಕ್ರಿಸ್ತನಿಗಾಗಿ ಮಾತ್ರ ಮೀಸಲಾಗಿ ಬದುಕಬೇಕು. ಯಾರು? ಪ್ರತಿ ಒಬ್ಬೊಬ್ಬರನ್ನು. உருவாக்குமே என்னை உருவாக்குமே உருவாக்குமே என்னை உருவாக்குமே என்னை தருகிறேன் உம் கரத்தில் என்னை படைக்கிறேன் உம் பாதத்தில் என்னை தருகிறேன் உம் கரத்தில் எங்களை படைக்கின்றோம் உம் பாதத்தில் உருவாக்குமே எங்களை உருவாக்குமே எங்களை உருவாக்குமே. ஹல்லேலூயா. ஓல்ட் டெஸ்ட்மெண்ட் இப்பதான் முடிஞ்சதுங்கோ பாத்திரத்தை பற்றி. ஆனால் நான் ஒரு லாஸ்ட் டைம் ஒரு 10 இப்போ ஒரு 7-10 பண்ணியிருக்கிறேன். நீங்கள் அதை பார்த்துன்னு போனாக்கா ஒரு 50-60 பாத்திரங்களை பற்றி பார்க்கலாம். நீங்கள் டீப்பாக பார்த்துக்குன்னு போங்கோ. நியூ டெஸ்ட்மெண்ட்லேருந்து நான் 2 பாத்திரத்தை பற்றி சொல்லிட்டு நான் முடிச்சிடுறேன். 2 பாத்திரத்தை பற்றி சொல்கிறேன். நம்பர் 1, ಕಾನಾ ಊರಿನ ಪಾತ್ರೆ. ಯೋಹಾನ 2ನೇ ಅಧ್ಯಾಯ 6ನೇ ವಚನ. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. 1 ನಿಮಿಷ. ಅಲ್ಲಿ ನೀರು ತುಂಬಾ ಕೇಳಿದ್ರು. ಏನ್ ತುಂಬಾ ಕೇಳಿದ್ರು? ನೀರು. ನನ್ನ ಪ್ರಶ್ನೆ, ಅಲ್ಲಿ ದೇವ್ರ ಅದ್ಭುತ ಮಾಡಿದ್ರ ಇಲ್ವಾ? ಎಲ್ಲಿ ಪ್ರೂಫ್ ತೋರಿಸಿ. ஐயா இன்னும் 2 பாயிண்ட் சொல்லிட்டு முடிச்சிடுறேன். 2 பாயிண்ட், அதுக்கு மட்டும் டைம் கொடுங்க போதும். நியூ டெஸ்ட்மெண்ட்லேருந்து 2 ಪಾಯಿಂಟ್. ಆಂಡವರು ಕಾನಾ ಊರಲ್ಲಿ ದೇವ್ರ ಅದ್ಭುತ ಮಾಡಿದ್ರ ಇಲ್ಲ? ಅಯ್ಯ ಮಾಡಿದ್ರ ಇಲ್ವಾ? ಮಾಡಿದ್ರು ಮೊದಲನೇ ಅದ್ಭುತ. ಪ್ರೂಫ್ ತೋರಿಸಿ. ಕಾಮಿಂಗೋ ಲಾಜರ್ ಎದ್ದು ಆಚೆ ಬಾ, ದ್ರಾಕ್ಷಾರಸವೇ ನೀನೇ ದ್ರಾಕ್ಷಾರಸ ಆಗುವಂತ 6ನೇ ವಚನದಲ್ಲಿ ಐತ್ ನೋಡಿ. ನೀನೇ ದ್ರಾಕ್ಷಾರಸ ಆಗುವಂತ ಕೂಗಿದ್ರು. ಅಲ್ಲ 6ನೇ ವಚನದಲ್ಲಿ ಐತ್ ನೋಡಿ. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಐತಾ ಅಲ್ಲಿ? ಎಲ್ಲಿ ತಗೊಂಬ ಗ್ರೇಪ್ ಜ್ಯೂಸ್ ತಗೊಂಬ, ನೀರು ತಗೊಂಬ. ದೇವ್ರೆ 200 ಕೊಟ್ಟದಕ್ಕಾಗಿ ಸ್ತೋತ್ರ, ತಗೊಂಡು ಕೊಡು ಅಂತ ಹೇಳಿದ್ರ. 5ನೇ ವಚನದಲ್ಲಿ ನೋಡಿ. ಸಮಯ ಇನ್ನೂ ಬಂದಿಲ್ಲ. 1 ನಿಮಿಷ ಅಮ್ಮ. ಅಲ್ಲಿ ಇಲ್ಲಿ 1 ನಿಮಿಷ. ಓಕೆ. ஆண்டவர் மிரக்கல் பண்ணாராங்க, பண்ணல. ஆண்டவர் அல்ல சொன்னது, அது யோகான் சொன்னது. யோவான் அதுதான் யோகான் சொன்ன. ஆண்டவர் மிரக்கல் பண்ணலிங்கோ இல்ல,
இல்லை, ஆண்டவர் அல்ல சொன்னது, ஆண்டவர் அல்ல சொன்னது, யோகான்னு சொன்னது, ஆண்டவர் அல்ல. இது புரிஞ்சுதுங்களா? யோகான ஆண்டவர் அல்ல சொன்னது. ஆண்டவர் என்ன சொன்னாருன்னாக்கா, தண்ணி ரொப்பப்பா, ஓகே ரொப்பிட்டு எட்டு போய் கொடு. அவங்க மிராக்கல் சொன்னாரா? நான் சொன்னேன் எட்டு போய் கூட அது கிரேப் ஜூஸ் ஆயிடும் சொன்னார். ஒன்னும் சொல்லல. அங்க மிராக்கல் ஆண்டவர் பண்ணல. அதே சொல்றேன். தண்ணி என்னக்கா என்ன தெரியுமா? ஆண்டவருடைய வசனம். நீங்க பாருங்க, ஏசாயா 11:9 ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಸಮುದ್ರದಲ್ಲಿ ನೀರು ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನ ಅಂದ್ರೆ ದೇವರ ವಾಕ್ಯ. ನೀರು ಅಂದ್ರೆ ದೇವರ ವಾಕ್ಯ. ಆಂಡವರು சொன்னார், ನೀನು ನೀರನ್ನ ತುಂಬಿಸು. ಈ ವೆಸಲ್ ತುಂಬಾ ನೀರು ತುಂಬಿಸ್ಬಿಡ್ತಾರೆ. ಬನ್ನಿಲ್ಲಿ பைபிள் எவ்வளவு படிக்கணும்னாக்கா, இங்க வரலையும் படிக்கணும். எங்க வரலையும் அவர் என்ன சொன்னாரு? நீங்க ரொப்புங்கன்னாக்கா இங்க வரலையும் ரொப்புறாங்க. அங்கத்துல ஒரு 5 அத்தியாயம் பைபிள் படி, 10 சாப்டர் படி, 20 சாப்டர் படி, 30 சாப்டர் படி. நோ, மினிமம் ஒரு நாளைக்கு 40 அத்தியாயம் பைபிள் படிக்கணும் பாஸ்டர்ஸ். எவ்வளோ? இப்ப வந்து உக்காந்துக்கோங்க. ಯಾರಿಗಾದ್ರೂ 1ನೇ ಅಧ್ಯಾಯ 2ನೇ ವಚನ ಗೊತ್ತಾ? ಸೃಷ್ಟಿಯಲ್ಲೇ ಡೀಪ್ ಸೀಕ್ರೆಟ್. ಕೀರ್ತನೆ ಸಂಗೀತ 302. இரவும் பகலும். நான் ஒரு நிமிஷம். நீங்க ஊழி எத்தனை வருஷத்துல பண்ணிட்டு இருக்கிறீங்க? இருக்கட்டும், ஒரு வருஷம் டே அண்ட் நைட் பைபிள் படிச்சிருக்கிறீங்களா? அவர் யாரோ எழுதினாரோ, அவர் யாரோ சொன்னார்ன்ட்டு 5 அதிகாரம் படிக்கிறீங்க. பைபிள் படிச்சுன்னு இருப்போம், புக் படிச்சுன்னு இருப்போம். ஒரு வருஷத்துக்கு பைபிள் முடிச்சேன்ட்டு யாரோ சொன்னாங்க. என் வைஃப் எடுத்து விசாட் அந்த புக் என்னாங்க. என்னக்கா, மாசத்துக்கு ஒரு முறை பைபிள் படிச்சு முடிக்கணும். எவ்வளோ? ಪರ್ ಮಂತ್. ಆದಿ ಕಾಂಡದಿಂದ ಪ್ರಕಟಣೆವರೆಗೂ ತಿಂಗಳಿಗೊಂದ್ಸರಿ ಬೈಬಲ್ ಓದಿ ಮುಗಿಸ್ಬೇಕು. நீங்க பாருங்க, உங்க தண்ணீர் திராட்சாரசமாகுது. ஹல்லேலூயா. நீங்க கிளாஸ் போட மாட்டீங்க. சுவாமி ಹೇಳಿದ್ರು ನೀನು ನೀರು ತುಂಬಿಸೋ. ஐயா பாருங்க, இங்க பாருங்க, இங்க வசனம்னாக்க என்ன? ವಸನನ್ನಕ ವಾಕ್ಯ ಅಂದ್ರೆ ಯೇಸು ಸ್ವಾಮಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬುದು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಆ ವಾಕ್ಯನೇ ಈ ವೆಸಲಲ್ಲಿ ತುಂಬಿಸ್ತಾ ಇದ್ದಾರೆ. ಹಿಂಗೆ ತಣ್ಣೀರು ಅಂದ್ರೆ ವಸನ ರೂಪಿನ இருக்கிறாங்க. வசனம் ಅನ್ನಕ ஆண்டவர் இது. அந்த கிரேப் ஜூஸ் அது எப்படி என்னக்கா, இது தண்ணியல்ல ரொம்பந்து அதுக்குள்ள ஆண்டவருடைய வசனம் ரொம்பிச்சிங்கோ. வசனம் ரொம்பிட்டக்க ஆட்டோமேட்டிக்கா மிரக்கல். அது நான் சொல்றது சரியா தப்பா? ನೀನು ತುಂಬಿಸಿದ್ರೆ ಎತ್ಕೊಂಡು ಹೋಗು. ನೀನು ವಾಕ್ಯನ ತುಂಬಿಸು, ಆಮೇಲೆ ನೀನು ಆಚೆ ಹೋಗು. ಮಿರಾಕಲ್ಸ್ ನಿನ್ನ ಲೈಫಲ್ಲಿ ನಡೆಯುತ್ತೆ. ದೇವ್ರು ಹೇಳಿದಾಗೆ ನೀವು ಕೇಳಿದ್ರೆ ಸಾಕು, ಅದ್ಭುತಗಳು ತನ್ನಷ್ಟಕ್ಕೆ ತಾನೇ ನಡೀತವೆ. ಅಲ್ಲಿ ಹೋಗಿ ನೀನು ದ್ರಾಕ್ಷಾರಸ, ನೀರು ದ್ರಾಕ್ಷಾರಸ ಆಗೋ ಅಂತ ಹೇಳಿಲ್ಲ. ನೀನು ತುಂಬಿಸಿ, ವಾಕ್ಯನ ತುಂಬಿಸಿ ಆಚೆ ಹೋದ್ರೆ ಅದ್ಭುತವಾಗಿ, ಅದ್ಭುತ, ನಿನ್ನ ಜೀವನನೇ ಅದ್ಭುತವಾಗಿ ಮಾರ್ಪಡುತ್ತೆ.
ಅಯ್ಯ, ನೀಲ್ ಆರ್ಮ್ಸ್ಟ್ರಾಂಗ್, ಕರ್ನಲ್ ಜೇಮ್ಸ್ ಇರ್ವಿನ್ ಚಂದ್ರಲೋಕಕ್ಕೆ ಹೋದ್ರು. ಸರಿನಾ ತಪ್ಪ? ಅವ್ರು ಬರ್ದಿರಾ 10 ಬುಕ್ ನೀವು ಓದ್ತೀರಾ, 100 ಬುಕ್ ಓದ್ತೀರಾ. நீங்க 10 புக் படிக்கிறீங்க, கர்னல் ஜேம்ஸ் இர்வின், நீல் ஆர்ம்ஸ்ட்ராங் எழுதிருக்கு. பட் அந்த எக்ஸ்பீரியன்ஸ் உங்களுக்கு வராது. ಕರೆಕ್ಟ್ ತಾನೆ? அந்த ಚಂದ್ರನ ಮೇಲೆ ಓದಂತ ಅನುಭವ ಬರಲ್ಲ. ಕರೆಕ್ಟ್ ತಾನೆ? ಕೀರ್ತನೆ 1ನೇ ಅಧ್ಯಾಯನೂ ಹಂಗೆ, ಕೀರ್ತನೆ 1ನೇ ಅಧ್ಯಾಯ 2ನೇ ವಚನನೂ ಹಂಗೆ. ನೀವು 1000 ಸರಿ ಪ್ರಸಂಗ ಮಾಡಿ, 1000 ಬುಕ್ಗಳು ಬರೀರಿ, ಬಟ್ ಡೇ ಅಂಡ್ ನೈಟ್ ನೀನು ಬೈಬಲ್ ಓದ್ಲಿಲ್ಲ ಅಂದ್ರೆ ಆ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಿನಗೆ ಬರಲ್ಲ. ಗ್ರೇಟ್ ಎಕ್ಸ್ಪೀರಿಯನ್ಸ್ ಏನ್? ಡೇ ಅಂಡ್ ನೈಟ್ ಬೈಬಲ್ನ ಓದೋಂತ ಶ್ರೇಷ್ಠ ಅನುಭವ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವಕ ವಾಕ್ಯದಿಂದ ತುಂಬಲ್ಪಟ್ಟಿರಬೇಕು. ಒಂದು இப்படி கட் ಅಂತ வெட்டினாக்கா பிளட் வரக்கூடாது. பிளட்டோடு வசனம் வரணும். Every believer, every pastors per day 40 chapter படிங்கோ. உங்க லைஃபை ஒரு முறை செக் பண்ணிக்கோங்க. 1 year 2 year 3 year 5 years அப்படியே படிச்சு அப்புறமா ஊட்டிட்டு வந்து ஸ்டேஜ் மேல நின்னுக்கோ. ஒரு மாற்றம் ஜனங்களுக்கு கண்டு வருது. ஹalleluya. ಕೊನೆಯದೊಂದು 5 minutes ಅಲ್ಲಿ ಹೇಳಿ ಮುಗಿಸ್ತೀನಿ. ಸರಿ, ಬೇಡ, ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಹೇಳ್ಬೇಕ ಹೇಳ್ಬಿಡೋಣ. சொல்றாங்க எல்லாரும். ஹalleluya, ஹalleluya. வசனத்தை புடிச்சிங்கோ, எப்பவும் வெக்கப்பட்டு போறதில்லை. இங்க இருக்கோ, இங்க என்ன ஆகட்டும், அந்த கிரேட் ஒயிட் த்ரோன் முன்ன தைரியமா நிப்பீங்கோ. பெரிய வெள்ளೆ ಏನಂತ ಹೇಳ್ತಾರೆ, ಬೆಳ್ಳಗಿರೋ ಮಹಾಸಿಂಹಾಸನ ಧೈರ್ಯವಾಗಿ ನಿಂತ್ಕೊಳ್ತೀವಿ. ಬೈಬಲ್ 40 ಓದಿ ನೋಡಿ. ನೀವು ನಿಮ್ಮ ಲೈಫಲ್ಲಿ ಯಾವತ್ತೂ ಓದಿರಲ್ಲ, ಒಂದು ಸಾರಿ ಓದಿ ನೋಡಿ, ಬೆಂಕಿಯಾಗಿ ಮಾರ್ಪಡ್ತೀರಾ. ಯಜ್ಞ ಯೇಸು ಸ್ವಾಮಿಯ ಬರುವಿಕೆಗೆ ಆತರದಿಂದ ಕಾಯ್ತಾ ಇರ್ತೀರಾ. 40 ಅಧ್ಯಾಯ ಬೈಬಲ್ ಓದಿದ್ರೆ ನೀವು ನೋಡಿ. 39 ಅಧ್ಯಾಯ ಓದಿದ್ರು ಆ ಚೇಂಜಸ್ ಬರಲ್ಲ. ಆಫ್ಟರ್ 40 ಚಾಪ್ಟರ್ ಕ್ರಾಸ್ ಆದ ನಂತರ ಒಂದು ಬಿರುಗಾಳಿ, ಅಂತರ್ಯದಲ್ಲಿ ನರನಾಡಿಗಳಲ್ಲಿ ಕರೆಂಟ್, ವಿದ್ಯುತ್ ಶಾಖ ಬರೋಂಗಾಗುತ್ತೆ. 1-2-3 years ಮಾಡಿ ನೋಡಿ, ನಿಮ್ಮ ಸ್ಪಿರಿಚುವಲ್ ಲೈಫೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನೀವು ಭೂಮಿಯಲ್ಲಿ ನಿಂತಿರ್ತೀರಾ, ಆಂತರ್ಯ ಪರಲೋಕದಲ್ಲಿ ಅಂತರಿಕ್ಷದಲ್ಲಿ ಓಡಾಡೋ ತರ ಕಾಣುತ್ತೆ. ಹಲ್ಲೆಲೂಯಾ. ஐயா, கட்சிக்கு சொல்லுங்கன்ட்டு சொன்னிக்கிறாங்க. ಅದಕ್ಕೆ தான் சொல்றேன். ಕೊನೆಯದು ಒಂದು ಪಾತ್ರೆ ನಾನು ಹೇಳಿ ಮುಗಿಸ್ತೀನಿ. ಅದು ಇಬ್ರಿಯ 9ನೇ ಅಧ್ಯಾಯ 4ನೇ ವಚನ. ಇಬ್ರಿಯ 9ನೇ ಅಧ್ಯಾಯ 4ನೇ ವಚನ. ಇಬ್ರಿಯ ಇದೊಂದು ಪಾಯಿಂಟ್ ಹೇಳಿ ಮುಗಿಸ್ತೀನಿ. குயவனே கையில் களிமண்ணா உடைத்து உருவாக்குமே. குயவனே கையில் களிமண்ணா உடைத்து ಉರುವಾಕುಮೇ. ಓದಿ. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು கட்சிக்கு நான் இதை சொல்லி முடிக்கிறேன். ஒரு 5 minutes முடிக்க ட்ரை பண்றேன். ಕೊನೆಯಲ್ಲಿ ಬಂಗಾರದ ಪಾತ್ರೆ, ಏನು ಮನ್ನ ಇಟ್ಟಿದ್ದ ಪಾತ್ರೆ. ವಿಮೋಚನ ಕಾಂಡ 16ನೇ ಅಧ್ಯಾಯ 33ನೇ ವಚನ. ವಿಮೋಚನ ಕಾಂಡ 16ನೇ ಅಧ್ಯಾಯ 33ನೇ ವಚನ. ನೀನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಗೋಮೇರಿನಷ್ಟು ಮನ್ನವನ್ನು ಹಾಕಿ ನಿಮ್ಮ ಸಂತತಿಯವರು ನೋಡುವುದಕ್ಕೋಸ್ಕರ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಇಡು ಎಂದು ಮಂಜೂಷಾದಲ್ಲಿ ಎತ್ತಿಡಕ್ಕೆ ಹೇಳ್ತಾರೆ. ಅವಾಗ ಮೋಶೆ ಕುತ್ಕೊಳ್ತಾನೆ. ಮೋಶೆ ಕುತ್ಕೊಂಡ ವಿಮೋಚನ ಕಾಂಡ 36ನೇ ಅಧ್ಯಾಯ 2ನೇ ವಚನ. ವಿಮೋಚನ ಕಾಂಡ 36ನೇ ಅಧ್ಯಾಯ 2ನೇ ವಚನ.
ಬೆಚಲೇಲನನ್ನು, ಒಹಲಿಯಾಬನನ್ನು ಈ ಕುತ್ಕೊಂಡು ಮೋಶೆ ಮತ್ತು ಬೆಚಲೇಲನ ಕರಿ, ಒಹಲಿಯಾಬನ ಕರಿ. ಒಹಲಿಯಾಬ ಬೇಚಾಲೇಲ ಇಬ್ರು ಬರ್ತಾರೆ. ಬೇಚಾಲೇಲ ಒಹಲಿಯಾಬ ಬಂದಿಂಗೆ ನಿಂತ್ಕೊಳ್ತಾರೆ. ಬಂದಿಂಗೆ ನಿಂತ್ಕೊಂಡಾಗ ಸ್ವಾಮಿ ಏನಂತ ಹೇಳಿದಾಗ ಇವನ್ನ ಕರೀತಾರೆ. ಯಾರು? ಫಿನೆಯಾಸ್ನ ಕರೀತಾರೆ. ಫಿನೆಯಾಸ್ ಒಂದಷ್ಟು 1-2 kg ಬಂಗಾರ ಎತ್ಕೊಡು ಅಂತ ಅವನು ಎತ್ಕೊಡ್ತಾನೆ. ಎತ್ಕೊಟ್ಟ ನಂತರ ಇವ್ರೇನ್ ಮಾಡ್ತಾರೆ ಅಂದ್ರೆ, ಈ ಬಂಗಾರ ಅಂತ ತಕೊಂಡು ನೀನೊಂದು ಪಾತ್ರೆ ಮಾಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಏನು ಪಾತ್ರೆ? ಏನ್ ಪಾತ್ರೆ? ಬಂಗಾರದ ಪಾತ್ರೆ. ಆ ಬಂಗಾರದ ಪಾತ್ರೆ ತಕೊಂಡೋಗುವಾಗ ಎಲ್ಲ ಪಾರಂಗೋ ಹಿಂಗೆಂಗೋ ಪಾಕ್ರಿಂಗ್ಲೆ. ಆ ಬಂಗಾರದ ಪಾತ್ರೆನ ತಕೊಂಡೋಗುವಾಗ ಬೆಂಕಿ ಇಡ್ತಾರೆ. ಬೆಂಕಿ ಇಕ್ಬಿಟ್ಟು ಬೆಂಕಿಯಲ್ಲಿ ಪುಟ ಹಾಕ್ತಾರೆ. ಪುಟ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಒಂದು ಪಾತ್ರೆ ಮಾಡಕ್ಕೆ ನೋಡ್ತಾರೆ. ವಹಲಿಯಾಬ ಏನ್ ಮಾಡ್ತಾನೆ ಅಂತಂದ್ರೆ, ಹಿಂಗ್ ಸುತ್ತಾನೆ. ಏನಕ್ಕೆ? ಬೆಂಕಿ ಕಾವು ಜಾಸ್ತಿ ಆಗ್ಲಿ. ಇವನು ಬೆಂಕಿ ಹಾಕ್ಬಿಟ್ಟು ಬೇಚಾಲೆಲ್ಲ ಏನ್ ಮಾಡ್ತಾನೆ, ಇದನ್ನ ತಕೊಂಡು ಜೋರ್ ಹೊಡಿತಾನೆ. ಬೇಚಾಲೆಲ್ಲ ವಹಲಿಯಾಬ ಬೆಂಕಿ ಇಕ್ತಾನೆ. ಬೇಚಾಲೆಲ್ಲ ಒಡಿ, ಬೇಚಾಲೆಲ್ಲ ಅಡಿ, ಬೇಚಾಲೆಲ್ಲ ಅಡಿ. ವಹಲಿಯಾಬ ಬೆಂಕಿ ಇಕ್ಕು. ಅವಾಗ ಈ ಬಂಗಾರ ಬೇಚಾಲೆಲ್ಲ ನನ್ನನ್ನ ಬಿಟ್ಬಿಡು, ಬೇಚಾಲೆಲ್ಲ ಬಿಟ್ಬಿಡು, ವಹಲಿಯಾಬ ಬಿಟ್ಬಿಡು. ಅಯ್ಯೋ, ಅಪ್ಪ ಬಿಡ್ತಾ ಇಲ್ಲ, ಅಮ್ಮ ಬಿಡ್ತಾ ಇಲ್ಲ, ಗಂಡ ಬಿಡ್ತಾ ಇಲ್ಲ, ಹೆಂಡತಿ ಬಿಡ್ತಾ ಇಲ್ಲ, ನಮ್ಮ ಆಫೀಸ್ ಬಿಡ್ತಾ ಇಲ್ಲ, ಜನ ಬಿಡ್ತಾ ಇಲ್ಲ, ಏರಿಯಾ ಬಿಡ್ತಾ ಇಲ್ಲ. ದೇವ್ರ ಸೇವೆ ಮಾಡ್ಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ ದುಡ್ಡು ಇಲ್ಲ, ಕಾಸು ಇಲ್ಲ, ಕಾಯಿಲೆಗಳು ಬೇರೆ, 108 ಕಷ್ಟ ಈ ಬೆಂಕಿಗೆ. ಸಾರಿ, ಈ ಬಂಗಾರಕ್ಕೆ. ಬೇಚಾಲೆಲ್ಲ ತೆಗ್ದು ಹೊಡಿತಾನೆ. ಆಮೇಲೆ ವಹಲಿಯಾಬ ಎದ್ದು ನಿಂತ್ಕೊಳ್ತಾನೆ. ನಿನ್ನಕ್ಕೂ ಹಂಗೆ ನಿಲ್ಲ ಹಿಂಗ್ ಬೇರೆ ನೆರಪು ಹಿಂಗಿರಿಗ್ದು ನೆರಪು ಹಿಂಗ ಇಲ್ಲಿ ಪಾತ್ರೆ ಹಿಂಗೆ ಒಕಾರಿಕೆಳೆ ನಿಂಗೇನ್ ಸಿಂಗಯ್ಯ ಇದು ಬ್ಯೂಟಿಫುಲ್ ಪಾತ್ರೆ ಆಗ್ನೋ ನಂಗಿನ ಬೇಡ. ನಾನು ರೆಡಿ ಅಡಿಗೆ, ನೀವು ರೆಡಿ ಅಡಿ, 2 ಚುವ ರೆಡಿ ಅಡ್ರಿ. ಇದು ಅದಕ್ಕೆ ನೀವು ರೆಡಿ. ಇದು ಕತ್ಕಿರ್ದಿಲ್ಲ. ಇದು ಏನ್ ನಡೆಯುತ್ತೆ ಅಂದ್ರೆ, ಸಂಕಟ, ಉಪದ್ರವ, ವೇದನೆ, ಬಾಧೆಗಳು. ಈ ಬಂಗಾರದ ಪಾತ್ರೆಗೆ ಬೇಚಾಲೆಲ್ಲ ಒಂದೇ ಹೊಡಿತಾನೆ, ವಹಲಿಯಾಬ ಒಂದೇ ಹೊಡಿತಾನೆ. ಬೇಚಾಲೆಲ್ಲ ಒಂದೇ ಹೊಡಿತಾನೆ, ವಹಲಿಯಾಬ ಒಂದೇ ಹೊಡಿತಾನೆ. ಏಷಾಯ 48:10 ಮುಗಿಸ್ತಾ ಇದ್ದೀನಿ. ಏಷಾಯ 48:10 ನೋಡು, ನಾನು ನಿನ್ನನ್ನು ಶೋಧಿಸಿದ್ದೇನೆ. ಅಮ್ಮ ನೋಡು, ನಾನು ನಿನ್ನನ್ನು ಶೋಧಿಸಿದ್ದೇನೆ. ಬೆಳ್ಳಿಯಷ್ಟು ಶೋಧಿಸಲಿಲ್ಲ, ಸಂಕಟವೆಂಬ ಪುಟಕ್ಕೆ ಹಾಕಿ. ತಮಿಳು ಪಡಿಂಗೋ. இதோ உன்னை புடமிட்டேன், ஆனாலும் வெள்ளியை போல் அல்ல, உபத்திரத்தின் குகையிலே உன்னை தெரிந்து கொண்டேன். ಏನು? ಉಪದ್ರವದ குகைಯಲ್ಲಿ. பாஸ்டர்களுக்கு கொஞ்சம் கஷ்டம் வரக்கூடாது. பிலீவர்ஸ்க்கு 10 ரூபாய் கஷ்டம் வரும், பாஸ்டர்ஸ்க்கு 90 ரூபாய் கஷ்டம் வரும். கஷ்டம் கொடுக்கிறது யாரு? சைத்தான கிடையாது, ஆண்டவர். யோசேஃபை யார் சோதிச்சிந்து? யார் சோதிச்சிந்து? 44 ಮಿಸಸ್. ಯೋಸೇಫನ್ನ ಯಾರು ಸೋಸಿದ್ದು? ಅವರ ಅಣ್ಣಂದೀರಾ? ನೋ. ಕೀರ್ತನೆ 105ನೇ ಅಧ್ಯಾಯ 17ನೇ ವಚನ. ಕೀರ್ತನೆ 105ನೇ ಅಧ್ಯಾಯ 17ನೇ ವಚನ. ದೇವರ ವಾಕ್ಯದಿಂದ ಶೋಧಿತನಾದನು. ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು. 105:17. ಆತನು ಮುಂದಾಗಿ ಒಬ್ಬನನ್ನು ಕಳಿಸಿದನು. ಮೈಕ್ ಹತ್ರ ಇಟ್ಕೋ. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. ಆಮೇಲೆ ಅವನ ಕಾಲುಗಳು ಕೊಳೆಯಲ್ಲಿ ನೊಂದನು, ಕಬ್ಬಿಣದ ಬೇಡಿಗಳಿಂದ ಬಂಧಿತನಾದನು. ಆಮೇಲೆ ಅವನು ತನ್ನ ಮಾತು ನೆರವೇರುವ ತನಕ. ಒಂದ್ ನಿಮಿಷ ಬೈಬಲ್ ಪಡಿಂಗೋ. 44ನ ಹೆಂಡತಿಯಿಂದ ಶೋಧಿಸಲ್ಪಟ್ಲು.
ಓದಿ ಸರ್ ಆಯ್ತಾ? ನೋ 44 ಹೆಂಡತಿಯಿಂದ ಶೋಧಿಸಲ್ಪಟ್ಲು ಅಂತ ಆಯ್ತಾ? ಅಲ್ಲ, ಅಣ್ಣ ತಮ್ಮದಿರಿಂದ ಶೋಧಿಸಲ್ಪಟ್ಲು ಅಂತ ಆಯ್ತಾ? ಸೆರೆಯಲ್ಲಿ ಶೋಧಿಸಲ್ಪಟ್ಟ ಅಂತ ಆಯ್ತಾ? ದೇವರ ವಾಕ್ಯದಿಂದ ಶೋಧಿಸಲ್ಪಟ್ಟ. ಯಾಕೆ ಗೊತ್ತಾ? ದೇವ್ರ ಸೇವಕರಿಗೆ ಕಾಸೆಲ್ಲ ಕೊಡ್ತಾರೆ. ನಿಲ್ಸು ಕಾಸು, ನಾನು ಅವನ್ನ ಶೋಧಿಸ್ಬೇಕು ಅಂತ ದೇವ್ರು ಹಿಡ್ಕೊಳ್ತಾರೆ. ಅನುಕೂಲ ಬೇಡ, ನಿಲ್ಸು. ಕಷ್ಟ, ನೋವು, ಸಂಕಟ ದೇವರ ಸೇವಕರಿಗೆ ಒಂದೊಂದೆಲ್ಲ ಬರುವಂಥದ್ದು. ಯಾಕೆ? ಉತ್ತಮವಾದ ರಾಜ್ಯದಲ್ಲಿ ದೇವ್ರ ಸೇವಕರಾಗ್ಲಿಕ್ಕೆ ನಮ್ಮನ್ನು ಹಾಕೊಂಡಿದ್ದಾರೆ. ಶಾಶ್ವತ ಲೋಕದಲ್ಲಿ ಯಾಜಕರಾಗ್ಲಿಕ್ಕೆ ದೇವ್ರು ನಮ್ಮನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಪರೀಕ್ಷಿಸ್ತದೆ, ನೋಡು ನಾನು ನಿನ್ನನ್ನು ಶೋಧಿಸಿದ್ದೇನೆ. ದಾನಿಯೇಲ 11:35 ವಚನ ಮುಚ್ಚಿಡ್ರೆ. ದಾನಿಯೇಲ 11:35 ವಚನ ಲಾಸ್ಟ್ ಪಾಯಿಂಟ್ ಇದು, ಮುಚ್ಚಿಡ್ರೆ. ದಾನಿಯೇಲ 11:35. ದಾನಿಯೇಲ 11:35. ಜ್ಞಾನಗಳಲ್ಲಿಯೂ ಕೆಲವರು ಅಂತ್ಯಕಾಲದವರೆಗೆ ಮೈಕ್ ಹತ್ರ ಇಕ್ಕಪ್ಪ. ಜ್ಞಾನಿಗಳಲ್ಲಿ ಕೆಲವರು ಅಂತ್ಯದವರೆಗೆ ಬೀಳುತ್ತಿರುವರು. ಆದ್ದರಿಂದ ಜನರು ಶೋಧಿಸಲ್ಪಟ್ಟು ಶುಭ್ರರಾಗುವರು. ಆಮೇಲೆ 10ನೇ ಅಧ್ಯಾಯ 12ನೇ ಅಧ್ಯಾಯ 10ನೇ ವಚನ. 12ನೇ ಅಧ್ಯಾಯ 10ನೇ ವಚನ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ಒಂದ್ ನಿಮಿಷ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಭಿತರಾಗುವರು. ಡಿಯರ್ ಫ್ರೆಂಡ್, ದೇವರ ಶೋಧನೆ ಕೊಡುವಾಗ ಚಂಚಲರಾಗಬೇಡ, ಬಿದ್ದೋಗ್ಬೇಡ. ಅಂತ್ಯದವರೆಗೂ ದೇವ್ರ ಶೋಧನೆ ಮಾಡ್ಬೋದು. ಯಾಕೆ? ಬೆಳ್ಳಿಯಷ್ಟು ನಿನ್ನನ್ನು ಶೋಧಿಸಿದ್ದೇನೆ. ಪಾಸ್ಟರ್ಸ್ಗಳಿಗೆ ಮಾತ್ರ ಹೆಚ್ಚು ಶೋಧನೆಗಳು ಬರುವಂಥದ್ದು. ಯಾಕೆ? 44 ಹೆಂಡತಿಯೆಲ್ಲ ಶೋಧಿಸಿದ್ದು ದೇವರ ವಾಕ್ಯ. 44 ನೆಂಟಿ ನಿಂತಿದ್ದಾಗ ಯೋಸೆಫ್ ಹಿಂಗ್ ನಿಂತಿರ್ತಾನೆ ಒಬ್ಬಂಟಿಗೆ. ಅಯ್ಯ ಪಾರಂಗೋ ಯೋಸೆಫ್ ಹಿಂಗ್ ನಿಂತಿರ್ತಾನೆ. 44 ನಿಂತಿರ. ಎದ್ ಬಾರಮ್ಮ, ಎದ್ ಬಾ. ಇಲ್ಲ ಸರ್ ನಾನು ಎದ್ ಬರ. ಎದ್ ಬಾ ನೀನು. ಜೀಸಸ್ 44 ನೆಂಟಿನ ಕರೆದು ಯೋಸೆಫನ್ ಮುಂದೆ ಬಿಡ್ತಾಳೆ. ಅವರೆಲ್ಲ ಶೋಧಿಸಿದ್ದು ದೇವರು ಶೋಧಿಸಿದ್ದು, ದೇವರ ವಾಕ್ಯವನ್ನ ಶೋಧಿಸಿದ್ದು ಯೋಸೆಫನ್ನ. ಅಣ್ಣ ತಮ್ಮದಿರೆಲ್ಲ ಶೋಧಿಸಿದ್ದು ದೇವರ ವಾಕ್ಯ. ಹಾಕ್ರವನ್ನ ಸಾರ್ ಬೇಡ ಸರ್, ಜೀಸಸ್ ಬೇಡ, ಅವ್ನ ಹಾಕೋದ್ ಬೇಡ, ನೀವ್ ಹಾಕ್ರಿ, ಅವನ್ನ ಅಧಿಕಾರಿಯಾಗಿ ಮಾಡ್ಲಿಕ್ಕೆ ನಾನು ಶೋಧಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಜಕರ್ಯ 13:9 ವಚನ. ಜಕರ್ಯ 13:9 ವಚನ. ಜಕರ್ಯ 13:9. ಜಕರ್ಯ 13:9. ಆ ಮೂರನೆಯ ಭಾಗದವರು ಯಾರು? ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ಆ ಮೂರನೇ ಭಾಗದವರನ್ನು ಬೆಂಕಿಗೆ ಹಾಕಿ ಬೆಳ್ಳಿಯಷ್ಟು ಶೋಧಿಸುನು, ಬಂಗಾರದ ಹಾಗೆ ಶೋಧಿಸುನು. ಬಟ್ ಎಂಥ ಶೋಧನೆ ಬಂದ್ರು ನಾವು ಬಿದ್ದೋಗೋದಿಲ್ಲ. ಆಮೆನ್. ಯಾಕೆ ಬಿದ್ದೋಗೋದಿಲ್ಲ? ಆತನ ಕೈಯಲ್ಲಿರ್ತೇವೆ ನಾವು. ಆಮೆನ್. ಶೋಧನೆ ಅಂದ್ರೆ ಏನು? 108 ಹೇಳ್ಬೋದು. ಆದ್ರೆ ಪೇತ್ರ ನಿದ್ದೆ ಮಾಡುವಾಗ ಶೋಧನೆಗೊಳ ಬೀಳ್ಬೇಡ. 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡು. ಶೋಧನೆ ಬರುತ್ತೆ. ಶೋಧನೆ ದೊಡ್ಡ ರಾಕ್ಷಸನ ತರ ಬರಲ್ಲ. ಕೋಟಿ ರೂಪಾಯಿ ನಿನ್ ಮುಂದೆ ಇಟ್ಟು ಶೋಧನೆ ಬರಲ್ಲ. ಸಿಂಪಲ್ ನಿದ್ದೆ ತರ್ತಾನೆ. ನೀನು ಎದ್ದು ನಿಂತು ಪ್ರೇರ್ ಮಾಡು. ಬಲವಾದ ದೇವರ ಸೇವೆಗೆ ದೇವರು ನಿನ್ನನ್ನು ದಾಟಿಸ್ತಾರೆ. 3 ಗಂಟೆಗೆ ಎದ್ದು ಪಾಸ್ಟರ್ಸ್ ಮಿನಿಮಮ್ 7 hours ಪ್ರೇಯರ್ ಮಾಡಿದ್ರೆ ಆಚೆ ಹೆಜ್ಜೆ ಇಡಬಾರ್ದು. யார் நீ ப்ரீச் பண்றது உனக்கு கத்து கொடுத்து 5 நிமிஷம் நான் ப்ரேயர் பண்ணாக்கப்போது மிராக்கிள்ஸ் ஆண்டவர் பண்றாரு பண்ணட்டும். ஆனா 7 hour ப்ரேயர் பண்ணிட்டு வெளியே போ. அப்புறமா பாரு 40 சாப்டர் பைபிள் படிச்சு வெளியே போ. நான் எழுதி கொடுக்குறேன். கண்டிப்பா நீ ஒரு இன்டர்நேஷனல் ஸ்பீக்கர் ஆவறே. ஃபேஸ் டு ஃபேஸ் ஆண்டவரை பார்க்கறே. நான் கேரண்டி கொடுக்குறேன். ஊழியம் நீ பண்ணாதே, ஆண்டவர் பண்றதுக்கு விடு. ஆண்டவர் முன்ன போனோம், பிரேயர் பண்ணு, 40 சாப்டர் பைபிள் படி, 7 hours பிரேயர் பண்ணு. ஆண்டவரை முன்ன விடு, நீ பின்னால் போ. ஆண்டவர் ஊழியம் பண்றாரு. ஹல்லேலூயா, ஹல்லேலூயா. ಬೆಳ್ಳಿಯಂತೆ ಶೋಧಿಸಿದ್ದೇನೆ, ಬಟ್ ಬಂಗಾರದ ಹಾಗೆ ಶುಚಿ ಮಾಡ್ತೇನೆ. 1 ಪೇತ್ರ 5:10 ವಚನ. 1 ಪೇತ್ರ 5:10 ವಚನ. 1 ಪೇತ್ರ 5:10 ವಚನ. 1 ಪೇತ್ರ 5:10 ವಚನ.
ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕಟ್ಟ ಕೃಪಾ ಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ಸ್ವಲ್ಪ ಕಾಲ ಬಾಧೆಪಟ್ಟು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ பலப்படுத்து. பெர்க்மன்ஸ் இந்த பாட்டை நல்லா பாடியிருக்கிறாரு. அது என்ன தமிழ்ல படிங்க. பெர்க்மன்ஸ் ரொம்ப நல்லா எழுதியிருக்கிறார் இந்த வசனத்தை. பேதுரு 1 பேதுரு 5ನೇ ಅಧ್ಯಾಯ 10ನೇ ವಚನ கிட்ட வச்சு படிங்க. 5:10 கிறிஸ்து இயேசுவுக்குள் நம்மை தமது நித்திய மகிமைக்கு அழைத்தவராய் இருக்கிற சகல கிருபையும் பொருந்திய தேவன் தாமே கொஞ்ச காலம் பாட அனுபவித்த உங்களை சீர்படுத்தி ஸ்திரப்படுத்தி பலப்படுத்தி நிலைநிறுத்துவாராக. ஹல்லேலூயா. நாವೆಲ್ಲ ನಿಂತ್ಕೊಳ್ಳೋಣ. கொஞ்ச காலம் இந்த பூமியிலே, கொஞ்ச காலம் இந்த பூமியிலே இயேசுவுக்காய் சுவிசேஷத்திற்காய், இயேசுவுக்காய்